जन्माद्यस्य यतोन्मयादितरतः अर्थेष्वभिज्ञस्वराट् तेने ब्रह्म हृदय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वेषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तं धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृद्यवरुध्यतेऽत्र कृतिभिः शुश्रूषुभिः तत्क्षणात् निगमकल्पतरुर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अप्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे 50 वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदेवतमिति त्वत्पादपङ्केरुहं प्राप्तं मां परिपालयेत सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनाङ्मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओम हरिः ओम हरिः ओम हरिः ओम स्वस्तिस्तु अषेढ सन्मंगलानि सन्तु श्लोकैकश्रवण पठन मात्रेण वक्तुश्च श्रोतॄणां निखिल कलिकृत कल्मषापनोदन पटुतरे धर्माद्यखिल पुरुषार्थ साधने भूते अद्य श्रीमद्भागवते एकादश स्कंदांतर्गत कथा प्रारंभे सति किंचित पूर्वकथानुवादः।
ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಈಗ ನಿಮಿರಾಜ ಎಂಟನೇ ಜಯಂತಿಯರಾಗಿರ್ತಕ್ಕಂತಹ ಚಮಸರ ಹತ್ತಿರ ಬರ್ತಾನೆ. ಚಮಸರ ಹತ್ತಿರ ಬಂದು ಆ ಕಾಲದಲ್ಲಿ ಹೇಳ್ತಾನೆ, ಭಗವದ್ಭಕ್ತರು, ಜ್ಞಾನಿಗಳು, ಸತ್ಸಂಗದಲ್ಲಿದ್ದವರು ಪರಮಾತ್ಮನ ಬಗ್ಗೆ ಪುನಃ ಪುನಃ ಕೇಳಿ ಅದನ್ನೇ ಸ್ವಭಾವವನ್ನಾಗಿ ಮಾಡಿಕೊಂಡು ಪರಮಾತ್ಮನಲ್ಲಿ ರತರಾಗಿರ್ತಕ್ಕಂಥವರು ಎಲ್ಲ ವಿಚಾರವನ್ನು ತಾವು ಹೇಳಿದ್ದೀರಿ. ಆದರೆ ಜಗತ್ತಿನಲ್ಲಿ ಒಂದು ತರಹದ ಒಂದು ಜನರ ಗುಂಪಿದೆ. ಇವರಿಗೆ ಬುದ್ಧಿಗೆ ಕಡಿಮೆ ಇಲ್ಲ, ವಿಚಾರವಂತಿಕೆಗೆ ಕಡಿಮೆ ಇಲ್ಲ, ತರ್ಕದಲ್ಲಿ ಪ್ರವೀಣರು, ಆದರೆ ಭಗವಂತನಲ್ಲಿ ವಿಶ್ವಾಸ ಇಲ್ಲ. ಸೋ ಕಾಲ್ಡ್ ಇಂಟೆಲೆಕ್ಚುವಲ್, ಸೋ ಕಾಲ್ಡ್ ನಮ್ಮಲ್ಲಿ ಹೇಳ್ತಾರಲ್ಲ, ನಾವು ರ್ಯಾಷನಲಿಸ್ಟ್, ತತ್ವವನ್ನು ವಿಚಾರ ಮಾಡಿ ವೈಚಾರಿಕ ಪಾತಳಿಯಲ್ಲಿ ಮಾತ್ರ ಹೋಗ್ತಕ್ಕಂಥವರು. ಇಂತಹ ಜನರು ದೇವರನ್ನು ಒಪ್ಪೋದಿಲ್ಲ. ತಿನ್ನೋಣ, ಅಭಕ್ಷ್ಯ ಭಕ್ಷಣೆ ಮಾಡಿದ್ರೆ ಏನು ಗಂಟು ತಿನ್ನು ಸಮಾನಲ್ಲ, ತಿಂತೇವೆ. ಹೋಟೆಲ್ಗೆ ಹೋಗ್ತೇವೆ, ಹೊಟ್ಟೆ ತುಂಬಿಸ್ಕೋಬೇಕಲ್ಲ, ಹೊಟ್ಟೆ ತುಂಬಿಸ್ಕೊಂಡು ಇದೊಂದು ಯಜ್ಞ. ತಂಬಾಕು ಯಾಕೆ ಬೇಡ ಅಂತೀರಿ? ಅದು ಒಂಥರದ ವನಸ್ಪತಿ. ಈಗ ಮಹಾರಾಷ್ಟ್ರದ NCP ಲೀಡರ್ ಶರದ್ ಪವಾರ್ ಹೇಳಿದ್ರಲ್ಲ, ಏನಿಲ್ಲ, ನಮ್ಮ ಪಾರ್ಟಿಯ ಒಬ್ಬ ನವಾಬ್ ಮಲ್ಲಿಕ್ ಅಂತಿದ್ದಾನೆ, ಅವನ ಅಳಿಯನ ಕೈಯಲ್ಲಿ ಸಿಕ್ಕಿದ್ದು ಇದೊಂದು ಸುಗಂಧಿತ ತಂಬಾಕು, ಮೆಡಿಕಲ್ ಟೊಬ್ಯಾಕೊ. ಇದಲ್ಲ, ಅದಂಥದ್ದು ವನಸ್ಪತಿ, ಡ್ರಗ್ ಅಲ್ಲ. ಇಂಥ ವ್ಯಕ್ತಿಗಳು ಅಧಿಕಾರದಲ್ಲಿದೆ, ದುಡ್ಡಿದೆ, ಪ್ರತಿಯೊಂದು ಇದೆ, ತಮ್ಮ ಮಾತನ್ನು ಸರಿ ಅಂತ ಹೇಳಿ ಇಲ್ಲಿವರೆಗೂ ಕಮ್ಯುನಿಸ್ಟರು, ಸೋಷಿಯಲಿಸ್ಟರು
ಇವರಿಗೆ ಬುದ್ಧಿಗೇನು ಕಡಿಮೆ ಇರೋದಿಲ್ಲ. ಪ್ರತಿಯೊಬ್ಬರು ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್, ಸೋ ಕಾಲ್ಡ್ ರ್ಯಾಷನಲಿಸ್ಟ್, ಇಂಟೆಲೆಕ್ಚುವಲ್. ಅವರ ಕಾಮನೆಗೆ ಅಂತ ಇರೋದಿಲ್ಲ. ಎಷ್ಟು ದುಡ್ಡಾದರೂ ಸಾಲೋದಿಲ್ಲ, ಎಷ್ಟು ಭೋಗ ಮಾಡಿದರೂ ಸಾಲೋದಿಲ್ಲ. ದಿನಾಲು ಕ್ಲಬ್ಬು, ಅದು ಇದು, ಕೊನೆಗೆ ಹೋಗಿ ಹಡಗಿನಲ್ಲಿಯೂ ಕೂಡ ನಾವು ಮಜಾ ಮಾಡ್ತೇವೆ, ಡ್ರಗ್ಗೆ ತೆಗೆದುಕೊಂಡು ಅಂತಿಕೊಂಡ್ತಕ್ಕಂಥ ಒಂದು, ನಾನು ಆಧುನಿಕ ಪರಿಭಾಷೆಯಿಂದ ಹೇಳ್ತಾ ಇದ್ದೇನೆ. ಇಲ್ಲಿ ಒಂದೇ ಮಾತಿನಲ್ಲಿ ಹೇಳ್ತಾರೆ ಭಾಗವತಲ್ಲಿ, ತೇಷಾಂ ಅಶಾಂತ ಕಾಮಾನಾಂ ಕಾನಿಷ್ಠ. ಅಂಥವರ ರೀತಿ ನೀತಿ ಗತಿಗಳೇನು? ದಡ್ರು ಅಂತ ನೋಡನೆ, ದಡ್ಡಂತೂ ಸರ್ವತಾ ಅಲ್ಲ. ಹೋಗಿ ಪ್ರಮಾಣ ಪುರಸ್ಸರವಾಗಿ ವಿದ್ವಾಂಸರು ಅದನ್ನೂ ಅಲ್ಲ. ತಮ್ಮ ಮನಸ್ಸಿಗೆ ಬಂದಂತೆ ವಿಚಾರ ಮಾಡತಕ್ಕಂಥ ವ್ಯಕ್ತಿಗಳು ಇವರು ಭಗವದ್ ವಿಮುಖರಾಗಿರ್ತಾರೆ. ಇಂಥವರ ಗತಿ ಏನು ನೋಡಿ. ನಮ್ಮ ಭಾಗವತ ಎಷ್ಟು ಕಾಂಟೆಂಪ್ರರಿ, ವರ್ತಮಾನ ವಿಚಾರಗಳನ್ನು ಹೇಗೆ ನಮ್ಮ ಎದುರಿಗೆ ವ್ಯಕ್ತಪಡಿಸ್ತಾ ಇದೆ. ಇವತ್ತಿನ ನಮ್ಮ ಬ್ರಾಹ್ಮಣರನ್ನೇ ತೆಗೆದುಕೊಳ್ಳಿ, ಕ್ಷತ್ರಿಯರನ್ನೇ ತೆಗೆದುಕೊಳ್ಳಿ, ಬೇರೆಯವನ್ನೇ ತೆಗೆದುಕೊಳ್ಳಿ, ಇಂಜಿನಿಯರ್ ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ದೊಡ್ಡ ಅಧಿಕಾರಿಗಳಾಗ್ತಾರೆ, IAS ಆಫೀಸರ್ ಆಗ್ತಾರೆ. ಆದರೆ ಕ್ಲಬ್ ಬಿಡೋದಿಲ್ಲ, ಮಜಾ ಮಾಡೋದು ಬಿಡೋದಿಲ್ಲ, ವೀಕೆಂಡ್ ಹಣ ಖರ್ಚು ಮಾಡೋದು ಬಿಡೋದಿಲ್ಲ. ದುಡ್ಡು ದುಡ್ಡು ದುಡ್ಡು. ಏನಾಯಿತು? ಏನು ತಪ್ಪು ಮಾಡಿದ್ದೇವೆ ನಾವು? ದುಡಿತೇವೆ, ಗಳಿಸ್ತೇವೆ, ಮಜಾ ಮಾಡ್ತೇವೆ. ನಿಮ್ಮದು ಶಾಸ್ತ್ರಕಾರ ಗಂಟೇನು ಹೋಯ್ತು? ಹೊಸದಾಗಿ ಹಣವನ್ನು ಬಹಳ ಪಡೆದಿರ್ತಕ್ಕಂಥ ಯುವಕರಲ್ಲಿಯೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಕ್ರಮ ಇರ್ತದೆ. ಇಂಥವರಿಗೆ ಏನು ಗತಿ ಏನು, ಅಥವಾ ಇಂಥವ್ರ ವಿಚಾರಗಳಿಂದ ನಮಗೇನಾದರೂ ಆದರ್ಶವಿದೆಯೇ? ಇವತ್ತಿನ ಹೈ-ಫೈ ಸೊಸೈಟಿಯ ಬಗ್ಗೆ ನಿಮಿ ಚಮಸರ ಹತ್ತಿರ ಹೋಗಿ ಕೇಳಿದ್ದಾನೆ. ಸಂಸ್ಕೃತದಲ್ಲಿ ಚಮಸ ಅಂದರೆ ಚಮಚ. ಚಮಚ ಅಂದರೆ ಊಟ ಚಮಚ ಅಲ್ಲ, ಆಹುತಿಯನ್ನು ಹಾಕ್ತಕ್ಕಂಥ ಒಂದು ವಿಶಿಷ್ಟವಾದ ಯಜ್ಞ ಸಾಧನ. ಅದಕ್ಕೆ ಅವ್ರು ಹೇಳ್ತಾರೆ, ಆಗಿನ ಕಾಲಕ್ಕೆ ಈ ಸೋಕಾಲ್ಡ್ ಇಂಟೆಲೆಕ್ಚುವಲ್ ಅಂತಿಕೊಂಡಂತಂದರೆ ವೇದವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ, ವೇದಕ್ಕೆ ಮನಸ್ಸಿಗೆ ಬಂದಂಥ ರೀತಿಯಲ್ಲಿ ಅರ್ಥವನ್ನು ಹಚ್ಚಿ, ಆ ವೇದ ಮಂತ್ರಗಳು ತಮಗೆ ಅನುಕೂಲಕರ ಅನ್ನುವ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿ, ಭೋಗಕ್ಕೋಸ್ಕರ, ದುಡ್ಡಿಗೋಸ್ಕರ, ಸಂಪತ್ತಿಗೋಸ್ಕರ ಯಜ್ಞಯಾಗಾದಿಗಳನ್ನು ಮಾಡಿ ಮಾಡಿ ಅದರಲ್ಲಿ ಆಸಕ್ತರಾಗಿರ್ತಕ್ಕಂತಹ ಕೆಲವು ಋಷಿಗಳು ಇದ್ದರು. ಋಷಿಗಳಾಗಿ ತಪ್ಪುದಾರಿಗೆ ಬಂದಿರತಕ್ಕಂಥವರಿದ್ದರು. ಕೆಲವರು ರಾಜರಿದ್ದರು, ಕೆಲವು ಶ್ರೇಷ್ಠ ಪುರೋಹಿತರು ಇದ್ದರು. ಹಗಲು ರಾತ್ರಿ ದುಡ್ಡು ಒಂದೇ. ನಚಿಕೇತನ ಅಪ್ಪ ವಾಜಶ್ರವಸರು, ಇವರ ಬಗ್ಗೆ ವರ್ಣನೆ ಬರ್ತದೆ. ಅತಿ ಶ್ರೇಷ್ಠ ಪೌರೋಹಿತ್ಯವನ್ನು ತಿಳಿದಿರತಕ್ಕಂಥವ್ರು, ಯಜ್ಞ ಯಾಗಾದಿಗಳಲ್ಲಿ ಪರಿಣತರು. ಆದರೆ ಇಷ್ಟು ದುಡ್ಡಿದ್ದರೆ ಯಜ್ಞ ಮಾಡಿಸ್ತೇನೆ, ಇಲ್ಲದೇ ಇದ್ದರೆ ಇಲ್ಲ. ಇಲ್ಲಿ ದೇವರು, ಭಗವದ್ಭಕ್ತಿ ಯಾವುದು ಮಾತು ಬರೋದಿಲ್ಲ. ನಿನಗೆ ಸ್ವರ್ಗ ಬೇಕು, ನಿನಗೆ ರಾಜ್ಯ ಬೇಕು, ನಿನಗೆ ಯುದ್ಧದಲ್ಲಿ ಗೆಲ್ಲಬೇಕು, ನಿನಗೆ ಇವತ್ತಿನ ದಿವಸ ಈ ಲಾಟ್ರಿ ಸಿಗಬೇಕು, ನಾನು ನನ್ನ ಮಂತ್ರದಿಂದ ಆ ರೀತಿ ಮಾಡಿ ಸಿಗುವಂತೆ ಮಾಡ್ತೇನೆ, ನನಗೆ ಅದರಲ್ಲಿ ಅಷ್ಟು. ಅಂದರೆ ಇವತ್ತಿನ ದಿವಸ ಪೌರೋಹಿತ್ಯವು ಹೇಗೆ ಸ್ವಲ್ಪ ಬಿಸ್ನೆಸ್ಸಿನ ದಾರಿಗೆ ಹೊರಟಿದೆ, ಪ್ರವಚನವೂ ಕೂಡ
ಬಿಸ್ನೆಸ್ ದಾರಿಗೆ ಹೊರಟಿದೆ. ಮೊನ್ನೆ ನನ್ನ ಮಗಳು ಕೇಳಿದ್ಲು, ಇಲ್ಲ ಮತ್ತು ಇಷ್ಟು ಪ್ರವಚನ ಹೇಳ್ತೀರಿ, ನೀವು ಒಂದು ಪ್ರವಚನಕ್ಕೆ ಇಂತಿಷ್ಟು ಅಂತ ತಿಳ್ಕೊಂಡು ಅಂತ ಹೇಳಿ ನಿಮ್ಮ ರಿಜಿಸ್ಟ್ರೇಷನ್ ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಎಲ್ಲರೂ ಮಾಡ್ತಾರೆ, ನೀವ್ಯಾಕೆ ಮಾಡಬಾರ್ದು ಅಂತ. ನನಗೆ ಅದು ಆಶ್ಚರ್ಯಕರ, ನನಗೆ ಗೊತ್ತಿರಲಿಲ್ಲ ಇದು. ಅದಕ್ಕೆ ಅವಳು ಹೇಳಿದ್ಲು, ಒಂದು ಗ್ರೂಪ್ ಇದೆ, ಎಸೆನ್ಸ್ ಆಫ್ ಉಪನಿಷತ್ ನಾವು ಹೇಳ್ತೇವೆ, 6 ಲೆಕ್ಚರ್ಸ್, ಎವ್ರಿ ಲೆಕ್ಚರ್ಸ್ 6 ಲೆಕ್ಚರ್ ಪ್ಯಾಕೇಜ್ 3,000 rupees. ಇನ್ನೊಂದು ಗ್ರೂಪ್ ಇದೆ ಅಂತೆ, ಭಾಗವತ 30 ಎಪಿಸೋಡ್ಗಳಲ್ಲಿ ಅದರ ಎಸೆನ್ಸ್ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಹೇಳಿದ್ರೆ ಯಾರಿಗೋ ಕೊಡೋದಿಲ್ಲ, ಮಾತು ಬೇರೆ. ಅದಕ್ಕೆ 10,000 ಪ್ಯಾಕೇಜ್. ಅಂದರೆ ಉಪನಿಷತ್ತು, ಭಾಗವತ, ವೇದಗಳನ್ನು ಮಾರಾಟ ಪ್ರಾರಂಭವಾಗಿದೆ. ಕಲಿಯುಗ. ಹಿಂದಿನ ಕಾಲಕ್ಕೆ ಕೆಲವು ಯಜ್ಞಯಾಗಾದಿಗಳನ್ನು ಮಾಡ್ತಕ್ಕಂಥ ದೊಡ್ಡ ದೊಡ್ಡ ಪುರೋಹಿತರು, ಇಷ್ಟು ಆಕಳು ಬಂದರೆ, ಇಷ್ಟು ಇದು ಬಂದರೆ, ಇಷ್ಟು ಸಕ್ಕರೆ, ಇಂಥವರಿಗೆ ಗತಿ ಏನು? ಹಣಕ್ಕೋಸ್ಕರ ಧರ್ಮಗ್ರಂಥಗಳನ್ನು ಉಪಯೋಗಿಸ್ತಕ್ಕಂಥವರ ಗತಿ ಏನು, ಕ್ರಮ ಏನು ಅನ್ನೋ ಇನ್ನೊಂದು, ಈ ಒಂದು ಅರ್ಥದಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಅಂದರೆ ನಾನು ಹೈಫೈ ಸೊಸೈಟಿಯಲ್ಲಿ ಇರಿದು, ಹೈಫೈ ಸೊಸೈಟಿ ಜೊತೆಯಲ್ಲಿಯೂ ಕೂಡ ನಾನು ವ್ಯವಹಾರವನ್ನು ಮಾಡಿ ಹಣ ಗಳಿಸ್ತೇನೆ. ಅದಕ್ಕೋಸ್ಕರ ಚಮಸರ ಉತ್ತರ ನೋಡಿ, ಭಾಗವತ ಎಲ್ಲ ಕಾಲದ ಮುಂದೆ ಬರತಕ್ಕಂತಹ ಒಂದು ವೈಚಾರಿಕವಾಗಿರ್ತಕ್ಕಂಥ ಕ್ರಮದ ಜನರ ಬಗ್ಗೆಯೂ ಚಿಂತೆಯನ್ನು, ವಿಚಾರವನ್ನು ಮಾಡುತ್ತದೆ. ಭಕ್ತ್ಯಾ ಭಾಗವತಂ ಶಾಸ್ತ್ರಂ. ಉಪನಿಷತ್ತು ಬ್ರಹ್ಮಪ್ರಾಪ್ತಿಗೋಸ್ಕರ ತಾನು ವಿರಕ್ತನಾಗಿ ಬ್ರಹ್ಮಪ್ರಾಪ್ತಿಯನ್ನು ಪಡೆದು ತನ್ನತ್ರ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ, ವಿರಕ್ತನಾಗಿ ತನ್ನತ್ರ ಬಂದಿರತಕ್ಕಂತಹ ತನ್ನ ಶಿಷ್ಯನಿಗೆ ಮಾರ್ಗದರ್ಶನವನ್ನು ಮಾಡಿ ಜೀವನದ ಉದ್ಧಾರ ಮುಖ್ಯ ಇರುತ್ತದೆ ಅಲ್ಲೇ ಹೊರತು ಅಲ್ಲಿ ದುಡ್ಡಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂದರ್ಭವೇ ಇರೋದಿಲ್ಲ. ಹಾಗಿದ್ದರೆ ಅದು ಇಬ್ಬರಿಗೂ ಪರಮಾತ್ಮ ಅನುಗ್ರಹಕ್ಕೆ ಕಾರಣೀಭೂತವಾಗುವುದಿಲ್ಲ. ಆಚಾರ್ಯ, ಎಷ್ಟು ನಿಮ್ಮ ಭಾಗವತ ಸಪ್ತಾಹಕ್ಕೆ ಎಷ್ಟು ಹಣ ತೆಗೆದುಕೊಳ್ತೀರಿ? ನಾನೇನಾದ್ರು ರೇಟ್ ಹೇಳಿದ್ರೆ ನಾಳಿನಿಂದ ನನಗೆ ಭಾಗವತ ಹೇಳಲಿಕ್ಕೆ ಅಧಿಕಾರ ಇಲ್ಲ. ಅಥವಾ ಇಷ್ಟು ಹೇಳ್ತೇವೆ, ಇಷ್ಟು ಕೊಡ್ತೀವಿ, ಹೇಗೆ ಹೇಳ್ತೀರಿ ಹೇಳ್ರಿ ಅಂತಕ್ಕಂಥ ಯಜಮಾನರಲ್ಲ. ಭಕ್ತಿಯಿಂದ ಕೇಳಬೇಕು, ಭಕ್ತಿಯಿಂದ ಹೇಳಬೇಕು. ಯಜಮಾನರು ತಮ್ಮ ಯೋಗ್ಯತಾನುಸಾರವಾಗಿ ವಂಚನೆ ಇಲ್ಲದೆ ಶಾಸ್ತ್ರದಲ್ಲಿ ಹೇಳಿದ ಕ್ರಮದಲ್ಲಿ ಆ ರೀತಿಯಾಗಿರ್ತಕ್ಕಂಥ ವಿಜೃಂಭಣೆಯಿಂದ ಅವರಿಗೆ ಕೊಡಬೇಕಾಗಿರ್ತಕ್ಕಂತಹ ಒಂದು ಆದರ ಧನ ದಕ್ಷಿಣ ಅಂತ ಅನಿಸ್ಕೊಳ್ತದೆ. ಅದನ್ನು ಆನಂತರ ಅದಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ರೀತಿಯ ಅನ್ನದಾನಾದಿಗಳು ಇತ್ಯಾದಿಗಳಿಂದ ರಹಿತವಾಗಿ ಆ ಕಾರ್ಯವನ್ನು ಮಾಡಬೇಕು. ಇಲ್ಲಿ ದುಡ್ಡು ಸಿರಿವಂತಿಕೆಯ ಪ್ರಶ್ನೆ ಬರಬಾರ್ದು. ಚಮಸರು ಹೇಳ್ತಾರೆ, ಇಂತಹ ಬ್ರಾಹ್ಮಣರು ಅಂತೇನಿದ್ದಾರೆ, ಇಂಥ ಕ್ಷತ್ರಿಯರು ಅಂತಿಕೊಂಡಂತೇನಿದ್ದಾರೆ, ಇವರೆಲ್ಲರೂ ಕೂಡ ನರಕಾದಿ ಅನರ್ಥಗಳನ್ನು ಹೊಂದತಕ್ಕಂಥವರೇ ಹೊರತು ಇವರು ಮಾಡಿದ ಪ್ರಯತ್ನಕ್ಕೆ ಹಣ ಸಿಗ್ತದೆ, ಭೋಗ ಸಿಗ್ತದೆ, ಆದರೆ ಅಂತ್ಯ ಮಾತ್ರ ಟ್ರ್ಯಾಜಡಿ, ದುಃಖಾಂತ, ನರಕಾದಿ ಅನರ್ಥಗಳನ್ನೇ ಹೊಂದಬೇಕಾಗ್ತದೆ, ಬೇರೆ ದಾರಿ ಇಲ್ಲ. ಪರಮಾತ್ಮ ಹೇಳಿದ್ದಾನೆ, ಚಾತುರ್ವರ್ಣ್ಯ, ಮುಖದಿಂದ ನಾನು ಬ್ರಾಹ್ಮಣರನ್ನು ಹುಟ್ಟಿಸಿದ್ದೇನೆ. ಮುಖ ಬಾಹೂರು ಪಾದೇಭ್ಯ
ಪುರುಷಶ್ಯಾಶ್ರಮೈಃ ಸಹ ಚತ್ವಾರೋ ಜಜ್ಞಿರೇ ವರ್ಣಾಃ ಗುಣೈಃ ವಿಪ್ರಾದಯಃ ಪೃಥಕ್. ಬ್ರಾಹ್ಮಣ ವರ್ಣದವ ತಾನು ಯುದ್ಧಕ್ಕೆ ಹೋದರೆ, ಯುದ್ಧ ಮಾಡಬೇಕಾಗಿದ್ದರೆ ಇವನಾಗೆ ಜಪ ತಪ ಎಲ್ಲ ಮಾಡಿಕೊಂಡು ಆನಂತರ ಮಧ್ಯಾಹ್ನ ಕಾಲದಲ್ಲಿ ಮಾತ್ರ ಅಯಾಚಿತವಾಗಿ ಅಷ್ಟೇ ಅನ್ನ ಉಂಡು ಆನಂತರ ಯುದ್ಧ ಮಾಡಲಿಕ್ಕೆ ಆಗ್ತದೆ? ಆಗೋದಿಲ್ಲ. ಆದ್ದರಿಂದಾಗಿ ಬ್ರಾಹ್ಮಣನಿಗೆ ನಿಯಮಗಳು ಬೇರೆ, ಕ್ಷತ್ರಿಯನಿಗಳು ನಿಯಮಗಳು ಬೇರೆ, ವೈಶ್ಯನಿಗೆ ನಿಯಮಗಳು ಬೇರೆ, ಶೂದ್ರನಿಗೆ ನಿಯಮಗಳು ಬೇರೆ. ಏಕೆ? ಅದು ಅವರ ಮೂಲಭೂತ ಸ್ವಭಾವ. ಸತ್ವ ತಮೋಗುಣಕ್ಕಿಂತಲೂ ಸತ್ವಗುಣ ಪ್ರಾಚುರ್ಯ ಇದ್ದು ಅದಕ್ಕಿಂತಲೂ ಹೆಚ್ಚಿನ ಪ್ರಚುರತೆ ರಜೋಗುಣದಿದ್ದರೆ ಪರಮಾತ್ಮ ಅವರನ್ನು ಬ್ರಾಹ್ಮಣರನ್ನ ಹುಟ್ಟಿಸ್ತಾನೆ. ಈ ಬ್ರಾಹ್ಮಣರಲ್ಲಿ ಸತ್ವಗುಣದ ಪ್ರಾಚುರ್ಯ ಇರೋದರಿಂದಾಗಿ ಹೊಡೆ ಬಡೆ ಕಡಿ ಸುಲಭವಾಗಿ ಗುಂಡು ಹಾರಿಸ್ತಾರೆ, ಸುಲಭವಾಗಿ ಇನ್ನೊಬ್ರು ತಲೆ ಹೊಡಿತಾರೆ. ಬ್ರಾಹ್ಮಣನ ಕಡೆಯಿಂದ ಸ್ವಭಾವತಃ ಯಾವ ಬ್ರಾಹ್ಮಣ ಅವನ ಕಡೆಯಿಂದ ಈ ಕೆಲಸ ಆಗೋದಿಲ್ಲ. ಕೆಲವು ಸಲ ಸಂಘದೋಷದಿಂದ ಮಾಡ್ತಾನೆ, ಆ ಪ್ರಶ್ನೆ ಬೇರೆ. ಆದರೆ ಕ್ಷತ್ರಿಯ ಬ್ರಾಹ್ಮಣರಿಗೆ ಯಾರಾದರೂ ಬೈದರೆ ಆಯ್ತು, ಪರಮಾತ್ಮ ಅವನನ್ನು ನೋಡ್ಕೊಳ್ತಾನೆ, ನಾನ್ಯಾಕೆ ಪರಮಾತ್ಮ ಈಗ ಬಯಸಿದ್ದಾನೆ ಇನ್ನೊಂದು ಸಲ ಹೊಗಳಿಸ್ತಾನೆ ಅಂತನ್ನುವ ರೀತಿಯಲ್ಲಿ ಇರ್ತಾನೆ ಬ್ರಾಹ್ಮಣ. ಆದರೆ ಕ್ಷತ್ರಿಯ ಕ್ಷಮಿಸೋದಿಲ್ಲ. ವೈಶ್ಯ ಬೈದಿರ್ತಕ್ಕಂಥವರ ರಿವೆಂಜ್ ತೆಗೆದುಕೊಳ್ತಾನೆ. ಶೂದ್ರ ಕೊನೆಯವರೆಗೂ ಆ ಶತ್ರುವನ್ನು ಮರೆಯೋದಿಲ್ಲ, ಅವನ ವಿನಾಶದವರೆಗೂ ಅವನ ಹಿಂದೆ ಬೀಳ್ತಾನೆ. ಯಾಕೆ? ಇವನಲ್ಲಿ ಸತ್ವಗುಣದ ಉನ್ನಾಹ ಹೆಚ್ಚಿದೆ, ಇನ್ನೊಬ್ಬನಲ್ಲಿ ರಜೋಗುಣದ ಉನ್ನಾಹ ಇದೆ, ಮತ್ತೊಬ್ಬನಲ್ಲಿ ರಜೋಗುಣ ತಮೋಗುಣಗಳು ಸಮಾನವಾಗಿವೆ, ಮತ್ತೊಬ್ಬನಲ್ಲಿ ತಮೋಗುಣ ಹೆಚ್ಚಿದೆ. ಪರಮಾತ್ಮ ಅದಕ್ಕೋಸ್ಕರ ಅವರಿಗೆ ಅವರವರ ಗುಣಕ್ಕನುಸಾರವಾಗಿ ತನ್ನ ಶರೀರದಿಂದ ಹುಟ್ಟಿಸಿ ಅವರಿಗೆ ಒಂದು ಸಂಜ್ಞೆಯನ್ನು ಕೊಟ್ಟ. ಮುಖದಿಂದ ಹುಟ್ಟಿದ್ದೀರಿ, ಮುಖದ ಕೆಲಸ ಮಾಡಿ. ಮುಖದ ಕೆಲಸ ತಿನ್ನೋದಲ್ಲ, ಮುಖದ ಕೆಲಸ ಮಂತ್ರೋಚ್ಚಾರಣೆ, ಮುಖದ ಕೆಲಸ ಪ್ರವಚನ, ಮುಖದ ಕೆಲಸ ಪ್ರವಚನ ಮಾಡಬೇಕಾದರೆ ಬೇಕಾಗಿರ್ತಕ್ಕಂಥ ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ಮಂತ್ರ ಹೇಳಿ ಯಜ್ಞಾದಿಗಳನ್ನು ಮಾಡಿಸ್ರಿ. ದಾನಕ್ಕೋಸ್ಕರ ಬೇಕಾದ ರೀತಿಯಲ್ಲಿ ಉಪದೇಶವನ್ನು ಮಾಡಿ ದಾನ ಪಡೆಯಿರಿ, ದಾನ ಕೊಡಿರಿ. ಇದು ಪರಮಾತ್ಮ ಅವನ ಗುಣ ನೋಡಿ ಅವನಿಗೆ ತನ್ನ ಮುಖದಿಂದ ಹುಟ್ಟಿಸಿದ. ಅವನಿಗೆ ಮತ್ತೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ ವಿಭಾಗ ಮಾಡಿ ಆಯಾ ರೀತಿಯಲ್ಲಿದ್ದವರು ಆ ರೀತಿ ಧರ್ಮ ಪರಿಪಾಲನೆ ಮಾಡಿ ಅಂತ ಹೇಳಿದರು. ಧರ್ಮ ಎಲ್ಲರಿಗೂ ಒಂದೇ ಅಲ್ಲ, ಕಾಮನ್ ಧರ್ಮ ಎಲ್ಲರಿಗೂ ಒಂದೇ. ಅಹಿಂಸಾ, ಸತ್ಯ, ಅಸ್ತೇಯ ಇದೆಲ್ಲರಿಗೂ ಕಾಮನ್. ಕ್ಷತ್ರಿಯನಿಗೆ ಯಜ್ಞ ಮಾಡು, ಆನಂತರ ದಾನ ಕೊಡು, ಅಧ್ಯಯನ ಮಾಡು, ಆದರೆ ನಿನ್ನ ಶಾರೀರಿಕ ಶಕ್ತಿಯನ್ನು ಬೆಳೆಸ್ಕೊ, ವ್ಯಾಯಾಮ ಮಾಡು, ಆನಂತರ ಯುದ್ಧ ಹೇಗೆ ಖಡ್ಗಂದು ಯುದ್ಧ ಮಾಡಬೇಕು, ಹೇಗೆ ಬಂದೂಕು ಬಿಡಬೇಕು ಎಲ್ಲ ಕಲಿ. ಯಾಕೆ? ಆಕ್ರಮಣಕಾರರು ಬಂದಾಗ ಅವರನ್ನು ಕ್ಷಮಿಸೋದು ನಿನ್ನ ಧರ್ಮ ಅಲ್ಲ, ಅವರಿಗನ್ನು ಸಂಹರಿಸಿ ಅವರನ್ನು ತಮ್ಮಿಂದ ದೂರ ತಳ್ಳಿ ಸಜ್ಜನ ಸಂರಕ್ಷಣೆ ಮಾಡೋದು ನಿನ್ನ ಕೆಲಸ. ರಾಜ್ಞ ಪ್ರಥಮತೋ ಧರ್ಮಂ ಭಗವದ್ ಧರ್ಮಕಾಲನಂ ತದರ್ಥಂ ಕಂಟಕೋದ್ಧಾರ. ಈ ವೃತ್ತಿಯನ್ನು ಮಾಡ್ತಾ ನೀನು, ಯಾಕೆಂದರೆ ನಿನಗೆ ಸುಲಭ, ಇಂಥ ಸ್ವಭಾವ ನಿನ್ನಲ್ಲಿದೆ.
ವೈಶ್ಯನಿಗೆ ನೋಡಪ್ಪ, ನಾನು ಎರಡೂ ಥರದ ಗುಣಗಳಿವೆ. ರಜೋಗುಣನೂ ಇದೆ, ತಮೋಗುಣನೂ 50-50 ಇವೆ. ಆದ್ದರಿಂದ ನೀನು ಕೃಷಿ ಮಾಡು, ಆನಂತರ ಲಾಭ ತೆಗೆದುಕೊಂಡು ನಿನ್ನ ಬೆಳೆಗಳನ್ನು ಮಾರು, ವ್ಯಾಪಾರ ಮಾಡು, ಇಂತಿಷ್ಟು % ನಿನ್ನ ಲಾಭವನ್ನು ಇಟ್ಕೋ, ಆನಂತರ ಉಳಿದದ್ದನ್ನು ಯೋಗ್ಯ ಹಣಕ್ಕೆ ಹಂಚು, ಆನಂತರ ಗೋರಕ್ಷಾ ಮಾಡು, ಹಾಲು ಮೊಸರು ಮಾರಾಟಗಳನ್ನು ಮಾಡಿಕೊಂಡು ಉಪಜೀವನ ಮಾಡು, ಇಲ್ಲ ಲೇವಾದೇವಿ ವ್ಯವಹಾರ ಮಾಡು. ಆದರೆ ಈ ವ್ಯವಹಾರದಲ್ಲಿ ಕೆಲವು ಸಲ ಕರುಣೆ ನಡೆಯೋದಿಲ್ಲ. ಸರಿಯಾದ ವ್ಯವಹಾರವೇ ಇರಬೇಕಾಗ್ತದೆ. ಆನಂತರ ಶೂದ್ರ ಪಾದದ ಕೆಲಸ ಏನು? ಸಂಚಾರ. ಎಲ್ಲ ಕಡೆಗೆ ತಿರುಗಿ, ಅದರ ಅರ್ಥ ಏನು? ಯಾವೆಲ್ಲ ತಿರುಗ್ತಿರ್ಬೇಕು ಅಂತ ಅರ್ಥವಲ್ಲ. 3 ವರ್ಣದವರಿಗೆ ಏನು ಬೇಕು ಅವರಿಗೆ ಬೇಕಾದಾಗ ಅದಕ್ಕೆ ಬೇಕಾಗಿರ್ತಕ್ಕಂತಹ ಅನುಕೂಲತೆಯನ್ನು ಮಾಡಿಕೊಡೋದು, ಇವರಿಗೆ ಯಜುರ್ವೇದಿಗಳದ್ದು ಕ್ಷತ್ರಿಯರಿಗೆ ಅನುಕೂಲ ಮಾಡಿಕೊಡೋದು, ಆನಂತರ ವೈಶ್ಯರಿಗೆ ಅನುಕೂಲ ಮಾಡಿಕೊಡೋದು ಶೂದ್ರರ ಕೆಲಸ. ಸೇವಾ ಅಂತಂದಾಕ್ಷಣಕ್ಕೇನೆ ಮನೆ ಕಸ ಬಳಿಯೋದು, ಪಾತ್ರೆ ತಿಕ್ಕೋದು ಅಂತನ್ನೋದನ್ನು, ಇದನ್ನೇ ಶೂದ್ರರಿಗೆ ಹಚ್ಚಿ ವೇದ ಅನ್ಯಾಯ ಮಾಡಿದೆ ಅಂತ ಅಂತಕ್ಕಂಥವ್ರು ಇದ್ದಾರೆ. ವೇದ ಅರ್ಥ ಆಗಿಲ್ಲ ಅವರಿಗೆ. ಬ್ಯಾಕ್ ಆಫೀಸ್ ಅಂತ ತಿಳ್ಕೊಂಡಂತೇನಿದೆ ಅದು ಕಡೆ ಬಹಳ ಮಹತ್ವಪೂರ್ಣ. ಫೀಡಿಂಗ್. ಯುದ್ಧ ಮಾಡುವವರು ಮುಖ್ಯರಾಗಿದ್ದರು. ಅವರಿಗೆ ಆಯಾ ಕಾಲದಲ್ಲಿ ಆಯಾ ರೀತಿಯಾಗಿರ್ತಕ್ಕಂಥ ಟ್ರಾನ್ಸ್ಪೋರ್ಟೇಷನ್ದಿಂದ ಅವರಿಗೆ ಆಯುಧವನ್ನು ಮುಟ್ಟಿಸೋದು, ಆಹಾರವನ್ನು ಮುಟ್ಟಿಸೋದು, ಅವರಿಗೆ ಎಲ್ಲಿ ಬೇಕು ಅಲ್ಲಿ ಹೋಗಿ ಕರೆದುಕೊಂಡು ಹೋಗೋದು, ಇವೆಲ್ಲ ಕೆಲಸ. ಯುದ್ಧ ಮಾಡೋದು ಕ್ಷತ್ರಿಯನಾದರೆ ಅವನಿಗೆ ಬೇಕಾದ ಅನುಕೂಲತೆಗಳನ್ನು ಮಾಡಿಕೊಡೋದು ಶೂದ್ರನ ಕೆಲಸ. ಏನು ಕಡಿಮೆತನ ಇದೆ ಇದರಲ್ಲಿ? ಬ್ರಾಹ್ಮಣ ಯಜ್ಞಾಗಾದಿಗಳನ್ನು ಮಾಡ್ತಾ ಇದ್ದರೆ ಅವನಿಗೆ ಬೇಕಾದ ಆಶ್ರಮ ಕಟ್ಟಿಕೊಡೋದು, ಅವನಿಗೆ ಬೇಕಾಗಿರ್ತಕ್ಕಂಥ ಕಟ್ಟಿಗೆ ಇತ್ತಾಗಳನ್ನು ತಂದುಕೊಟ್ಟು ಅದಕ್ಕೆ ಬೇಕಾದಂಥ ಅದ್ರ ಹಣ ಪಡಿಬೇಕು. ಪುಕ್ಕಟೆ ಮಾಡುವಂತ ಎಲ್ಲಿಯೂ ಹೇಳೋದಿಲ್ಲ. ಆದರೆ ಅದಕ್ಕೆ ಅನುಕೂಲಕ್ಕೆ ಮಾಡಿಕೊಡ್ಬೇಕು. ವ್ಯಾಪಾರಿಗೆ ಬೇಕಾಗಿರ್ತಕ್ಕಂಥ ಆಟೋಮೊಬೈಲ್ ವ್ಯವಸ್ಥೆಯನ್ನು ಪಡಿತಾಗೆಲ್ಲ ಮಾಡ್ತಕ್ಕಂಥ ಜವಾಬ್ದಾರಿ ಅಂದರೆ ಸಿವಿಲ್ ಇಂಜಿನಿಯರಿಂಗ್, ಆನಂತರ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಆನಂತರ ಆಟೋಮೊಬೈಲ್ ಇಂಜಿನಿಯರಿಂಗ್, ಇದೆಲ್ಲ ಜವಾಬ್ದಾರಿ ಶೂದ್ರರು. ದೇಶಕ್ಕೆ ಬೇಕಾಗಿರ್ತಕ್ಕಂಥ ಅನುಕೂಲತೆ, ಮೂಲಭೂತವಾಗಿರ್ತಕ್ಕಂಥ ಪ್ರೊಡಕ್ಷನ್ ಅಂತೇನಿದೆ, ಈ ಪ್ರೊಡಕ್ಷನ್ ಇದು ಶೂದ್ರರ ಕೈಲಿದೆ. ಸೇವಾ ಅಂದಾಕ್ಷಣಕ್ಕೇನೆ ಕಸ ಬಳಸು ಅಂತ ಹೇಳಲಿಲ್ಲ, ಪಾತ್ರೆ ತಿಕ್ಕು ಅಂತ ಹೇಳಲಿಲ್ಲ, ನನ್ನ ಕಾಲೊತ್ತು ಅಂತ ತಿಕ್ಕೊಂಡು ಅಂತ ಹೇಳಲಿಲ್ಲ. ಸೇವಾ ಧರ್ಮ ಆ ವರ್ಣಾಶ್ರಮೋಚಿತವಾದ ಕರ್ತವ್ಯಗಳನ್ನು ಮಾಡ್ತಕ್ಕಂಥವರಿಗೆ ಬೇಕಾಗಿರ್ತಕ್ಕಂಥ ಅನುಕೂಲತೆಯನ್ನು ಮಾಡಿಕೊಡು. ವ್ಯವಹಾರದಲ್ಲಿ ಅದಕ್ಕೆ ಬ್ಯಾಕ್ ಆಫೀಸ್ ವರ್ಕ್ ಅಂತೇಳಿ ಕರೀತಾರೆ. ಇದು ಕಡಿಮೆ ಜವಾಬ್ದಾರಿದೇನಲ್ಲ, ಕಡಿಮೆ ಮರ್ಯಾದೆದೇನಲ್ಲ. ಮರ್ಯಾದೆ ಎಲ್ಲರಿಗೂ ಅವರವರ ಸ್ಥಾನದಲ್ಲವರಿಗೆ ಆ ಮರ್ಯಾದೆ ಇದ್ದೇ ಇದೆ. ಅಥವಾ ಇಲ್ಲ ಇದು ಈ ವರ್ಣ ಶ್ರೇಷ್ಠ ಆ ವರ್ಣ ಕನಿಷ್ಠ ಇಲ್ಲ. ಶ್ರೇಷ್ಠತೆ ಗುಣಧರ್ಮದಿಂದ, ಅವನಲ್ಲಿದ್ದ ಗುಣಗಳಿಂದ ಬರ್ತದೆ ಹೊರತು ಶ್ರೇಷ್ಠತೆ ಅವನ ಜನ್ಮದಿಂದ ಬರೋದಿಲ್ಲ. ವಿದುರ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದ, ಆದರೆ ಅವನಿಗೆ ಅವಮಾನ ಮಾಡಿದರೆ ಪಾಂಡವರು ಯಾವಾಗಲೂ ಅವನು ಹೇಳಿದ ಮಾತನ್ನೇ ಕೇಳ್ತಾ ಇದ್ರು. ಹಾಗಾದರೆ ಶೂದ್ರ ತನ್ನ ಕಡಿಮೆತನವೇ? ಅವನ ಮಾರ್ಗದರ್ಶನ ಪಡಿತಾ ಇದ್ರು. ಧೃತರಾಷ್ಟ್ರ, ಭೀಷ್ಮ, ದ್ರೋಣಾದಿಗಳು ಅವನ ಮಾರ್ಗದರ್ಶನವನ್ನು ಪಡಿತಾ ಇದ್ದರು. ಧೃತರಾಷ್ಟ್ರ ಒಂದು ಕ್ಷಣ ವಿದುರ ಬಿಟ್ಟು ಹೋದರೆ ಅವನಿಗೆ ಸಹನೆ ಆಗ್ತಾ ಇರಲಿಲ್ಲ. ಈ ಜಾತಿವಾದವನ್ನು ಹುಟ್ಟಿ ಹಾಕಿರ್ತಕ್ಕಂಥವರು, ಜಾತಿಯಲ್ಲಿ ದ್ವೇಷ, ನೀನು ಮೇಲು ನೀನು ಕೀಳು, ಬ್ರಿಟಿಷರು ಮಾಡಿದ್ದೇ ಹೊರತು ವೇದಗಳನ್ನು ಸ್ಮೃತಿಗಳನ್ನು ಅಪಾರ್ಥ ಮಾಡಿ ನಮ್ಮಲ್ಲಿ
ಭೇದವನ್ನು ಹುಟ್ಟಿಸಿ ಡಿವೈಡ್ ಆ್ಯಂಡ್ ರೂಲ್ ಮಾಡಿರ್ತಕ್ಕಂಥವರು ಅವರು. ಮೊದಲು 4 ವರ್ಣದವರು ತಮ್ಮ ತಮ್ಮ ಕರ್ತವ್ಯಗಳನ್ನು ಮಾಡ್ತಾ ದೇಶದ ರಕ್ಷಣೆ, ಸಮಾಜದ ರಕ್ಷಣೆಯನ್ನು ಮಾಡ್ತಾ ಪ್ರತಿಯೊಬ್ಬರಿಗೊಬ್ಬರು ಪೂರಕರಾಗಿ, ಸಹಾಯಕರಾಗಿ ಆ ಕ್ರಮದಲ್ಲಿ ಅವರು ವ್ಯವಸ್ಥೆಯನ್ನು ಮಾಡ್ತಾಯಿದ್ರು. ಅಂತ ಅದ್ಭುತವಾಗಿರ್ತಕ್ಕಂಥ ವೈಶಿಷ್ಟ್ಯ ಆಗಿನ ಕಾಲಕ್ಕೆ ಇತ್ತು. ಇವರು ಬಂದು ಅವ್ರು ನಿಮ್ಮನ್ನು ಕೀಳು ನೋಡ್ತಾರೆ, ಇವರು ನಿಮ್ಮನ್ನು ಮೇಲೆ ನೋಡ್ತಾರೆ. ಯಾರೋ 4 ಜನ ಎಲ್ಲರೂ ಎಕ್ಸ್ಪ್ಲಾಯ್ಟೇಷನ್ ಮಾಡಿದ್ರೆ ಅದು ಸಂಪೂರ್ಣ ಜಾತಿಯ ಜವಾಬ್ದಾರಿ ಏನಲ್ಲ, ಸಂಪೂರ್ಣ ವರ್ಣದ ಜವಾಬ್ದಾರಿ ಏನಲ್ಲ. ವರ್ಣೋಚ್ಚ ಉತ್ತಮನಾಗಿರ್ತಕ್ಕಂಥವನು ಗುಣಹೀನನಾಗಿದ್ದರೆ ನ ಪೂಜ್ಯತೆ, ಅವ್ನು ಮರ್ಯಾದೆ ಕೊಡೋ ಅವಶ್ಯಕತೆ ಇಲ್ಲ ಅಂತಂದಿದ್ದಾರೆ. ಬರೀ ಜನವಾರ ಹಾಕೊಂಡು ಅಕ್ಷಣ ಮರ್ಯಾದೆ ಕೊಡಬೇಕು ಅಂತ ಹೇಳಿಲ್ಲ. ಗುಣಗಳು ಬೇಕು. ಎಬಿಲಿಟಿಯನ್ನು ಸಮಾಜಕ್ಕೆ ನೀನು ಕೊಟ್ಟಿದ್ದಿ, ಅದು ಬಹಳ ಮಹತ್ವಪೂರ್ಣವಾದದ್ದು. ಇದನ್ನು 4 ವರ್ಣದವರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಈ ವರ್ಣಾಶ್ರಮ ಧರ್ಮದಿಂದಲೇ ಭಗವಂತನನ್ನು ಒಲಿಸಬೇಕು. ಆದರೆ ಇದು ಈ ಜನರು ಮೊದಲನೇದ್ದು ತಮ್ಮ ವರ್ಣಾಶ್ರಮ ಧರ್ಮ ತಿಳಿದುಕೊಳ್ಳಬೇಕು. ತಿಳಿದುಕೊಂಡು ಪರಮಾತ್ಮನನ್ನು ನ ಭಜಂತೆ ಅವಜಾನಂತೆ, ಒಂದು ವೇಳೆ ತಮ್ಮ ವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಧರ್ಮಕ್ಕೆ ಅನುಸಾರವಾಗಿ ವ್ಯವಹಾರ ಮಾಡದೇ ಇದ್ದರೆ, ತಮ್ಮ ಆ ವರ್ಣಾಶ್ರಮೋಚಿತವಾದ ರೀತಿಯಲ್ಲಿ ಪರಮಾತ್ಮನ ಆರಾಧನೆ ಮಾಡದೇ ಇದ್ದರೆ, ಎಲ್ಲಿ ದೇವರು ಎಲ್ಲೂ ದಿಂಡ್ರು ಅಂತಕ್ಕಂಥ ನಾಸ್ತಿಕರು ಅಂತ ಏನಿದ್ದಾರೆ, ನಾನೇಕೆ ದೇವರು ಅನ್ಬೇಕು, ನಾನೇಕೆ ಧರ್ಮ ಅನ್ಬೇಕು, ನಾನೇಕೆ ಸಂದರ್ಭ ಅನ್ಬೇಕು ಅಂತಕ್ಕಂಥ ವ್ಯಕ್ತಿಗಳು ಪರಮಾತ್ಮನನ್ನು ಅಪಮಾನ ಮಾಡ್ತಾರೆ. ಅಷ್ಟೇ ಅಲ್ಲ, ಅವರಿಗೆ ಅಧೋಗತಿ, ಪುನಃ ಕೆಳಗೆ ಹೋಗ್ತಾರೆ. ಪುನಃ ಮೇಲೆ ಬರ್ತಕ್ಕಂಥ ಚಾನ್ಸ್ ಭಾಳ ಕಡಿಮೆ ಇರ್ತದೆ ಅಂತಂದಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ಕೂಡ ತನ್ನ ವರ್ಣಾಶ್ರಮದ ಧರ್ಮಗಳ ಕಾನ್ಸ್ಟಿಟ್ಯೂಷನ್ ಗೊತ್ತಿರಬೇಕು. ನನಗೆ ಗೊತ್ತಿರಲಿಲ್ಲ, ನಾನು ಮಾಡಲಿಲ್ಲ ಅಂತಕೊಂಡಂತನ್ನೋದು ಈ ಎಕ್ಸ್ಕ್ಯೂಸ್ ಇಲ್ಲಿ ಪರಮಾತ್ಮನ ದರ್ಬಾರ್ನಲ್ಲಿ ನಡೆಯೋದಿಲ್ಲ. ತಿಳಿದುಕೊಳ್ಳದೇ ಇರುವುದು ಒಂದು ಮೊದಲೇ ತಪ್ಪು, ಆನಂತರ ಮಾಡದೇ ಇರೋದು ಇನ್ನೊಂದು 2ನೇ ತಪ್ಪು. 2 ತಪ್ಪು ಬರ್ತದೆ. ನನಗೆ ಕಾಪಿ ಮಾಡಬಾರ್ದಂತ ಗೊತ್ತಿರಲಿಲ್ಲ ಅಂತಕೊಂಡಂತಂದರೆ ಕಾಪಿ ಮಾಡಿದ್ದೊಂದು ತಪ್ಪು, ಅದು ಗೊತ್ತಿಲ್ಲ ಅಂತ ಅನ್ನೋದು 2ನೇ ತಪ್ಪು. ಗೆಟ್ ಔಟ್ ಅಂತಕೊಂಡು ಡಿಬಾರ್ ಮಾಡ್ತಾರೆ ಪರೀಕ್ಷೆಯಿಂದ. ದೂರೇ ಹರಿಕಥಾ ಕೇಚಿತ್ ದೂರೇ ಚ ಅಚ್ಯುತ ದರ್ಶನ. ಇವರಿಗೆ ಭಾಗವತ ಪ್ರವಚನದಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಮನೆಯಲ್ಲಿ ಭಾಗವತ ನಡೀತಿರ್ತಾರೆ, ಮನೆ ಬಿಟ್ಟು ಹೊರಗೆ ಹೋಗಿರ್ತಾರೆ. ಮನೆಯ ಬದಿಯಲ್ಲಿ ಮಂದಿರ ಇರ್ತದೆ, ಮಂದಿರ ಕಡೆಗೆ ಎಂದಿಗೂ ಪ್ರವೇಶ ಮಾಡೋದಿಲ್ಲ. ಮನೆಗೆ ಜ್ಞಾನಿಗಳು ಬರ್ತಾ ಇರ್ತಾರೆ, ಆ ವೇಳೆಗೆ ಹೊರಗೆ ಹೋಗ್ತಾರೆ ಇವರು. ಇವರಿಗಂತೂ ಭಗವಂತನ ದರ್ಶನ ಸರ್ವತಾ ಸಾಧ್ಯವಾಗೋದಿಲ್ಲ. ರಾಜನ್, ಪರಮಾತ್ಮ ಯಾರಿಗೆ ಜವಾಬ್ದಾರಿ ಇದೆಯಲ್ಲ ಅವರಿಗೆ ಸಾಧನೆ ಬಹಳ ಕಡಿಮೆ ಹೇಳಿದ್ದಾನೆ. ಕಡಿಮೆ ಸಾಧನದಿಂದ ಅವರಿಗೆ ಹೆಚ್ಚಿನ ಫಲವನ್ನು ಕೊಡ್ತಾನೆ. ಬ್ರಾಹ್ಮಣ ವೇದಾಧ್ಯಯನ ಮಾಡಿ ವೇದ ಮಂತ್ರ ಉಚ್ಚಾರಣೆ ಮಾಡಿದರೆ ಅವತ್ತು ಅವನ ಕರ್ತವ್ಯ ಡ್ಯೂಟಿ ಆಯಿತು ಅಂತ ಪರಮಾತ್ಮ ತಿಳಿದುಕೊಳ್ತಾನೆ. ಆದರೆ ಮನೆ ಹೆಣ್ಮಕ್ಕಳಿಗೆ ಈ ಜವಾಬ್ದಾರಿ ಕೊಟ್ಟೇ ಇಲ್ಲ. ವೇದಾಧ್ಯಯನ ಮಾಡುವ, ಪೂಜೆ ಮಾಡುವ ಅವನಿಗೆ ಅನುಕೂಲ ಮಾಡಿಕೊಡಿ. ಅವನಿಗೆ ಎಷ್ಟು ತತ್ವಜ್ಞಾನ ಹೇಳ್ತಾನೆ ಅಷ್ಟು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸಿ, ಅರ್ಥ ಮಾಡಿಕೊಳ್ಳಿ. ಇಷ್ಟು ಸಾಕು. ನೀವು ಪುಸ್ತಕ ಹಿಡಿದುಕೊಂಡು 4 ಗಂಟೆಗೆ ಎದ್ದು ವೇದಾಧ್ಯಯನ ಮಾಡಬೇಕು ಅಂತ ತಿಳ್ಕೊಂಡಂತೆ ಹೇಳಲಿಲ್ಲ. ಸ್ತ್ರೀಯ ಶೂದ್ರಾದಯಶ್ಚೈವ ತೇನು ಅನುಕಂಪ್ಯ ಭವಾದೃಶ. ರಾಜ, ಸ್ತ್ರೀಯರಿಗೆ ಸಾಕಷ್ಟು ಕನ್ಸೆಷನ್ ಕೊಡು. ಯಾಕೆ ಮನೆ ಜವಾಬ್ದಾರಿ ಇರ್ತದೆ.
ಮಕ್ಕಳನ್ನು 9 ತಿಂಗಳು ಹೊತ್ಕೊಂಡು ತಿರುಗಾಡಬೇಕಾಗ್ತದೆ. ಅಂಥವರು ಕಂಪಲ್ಸರಿಯಾಗಿ ಇಂತಿಷ್ಟು ಸಾಧನೆ ಮಾಡಬೇಕು ಅಂತನ್ನುವ ಇಲ್ಲ. ಅದೇ ರೀತಿಯಾಗಿ 3 ವರ್ಣದವರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಹಗಲು ರಾತ್ರಿ ಪರಿಶ್ರಮ ಪಡುವ ಈ ಶೂದ್ರಾದಿಗಳು ಅಂತೇನಿದ್ದಾರೆ ಅವರಿಗೂ ಭಾಳ ಕನ್ಸೆಷನ್ ಕೊಟ್ಟಿದೆ. ತಮ್ಮ ಕೆಲಸ ಮಾಡ್ತಾ ಭಗವಂತ ನಾರಾಯಣ ಗೋವಿಂದ ಅಂತಂದರೆ ಸಾಕು, ಪರಮಾತ್ಮ ಅವರನ್ನು ಉದ್ಧಾರ ಮಾಡ್ತಾನೆ. ಅವರಿಗೆ ನೀವು ಕುಳಿತು ಇಷ್ಟು ಶಾಸ್ತ್ರ ಓದಲೇಬೇಕು, ಇಷ್ಟು ಯಜ್ಞ ಮಾಡಬೇಕು ಅಂತಕೊಂಡಂತ ಯಾವ ಬಂಧನೂ ಅವ್ರಿಗೆ ಹಾಕಲಿಲ್ಲ. ಪರಮಾತ್ಮ ಅವರವರಿಗೆ ಅವ್ರಿಗೆ ಯೋಗ್ಯವಾಗಿರ್ತಕ್ಕಂಥ ಕಾರ್ಯವನ್ನು ಕೊಟ್ಟಿದ್ದಾನೆ. ವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ನಮ್ಮ ಕರ್ತವ್ಯಗಳನ್ನು ನಾವು ತಿಳಿದುಕೊಳ್ಳಲೇಬೇಕು. ವಿಪ್ರೋ ರಾಜನ್ಯವೌಶ್ಯೌಚ ಹರೇ ಪ್ರಾಪ್ತ ಪದಾಂತಿಕಂ ಶ್ರೌತೇನ ಜನ್ಮನ ವಾಪಿ ಮುಹ್ಯಂತಿ ಅಮ್ನಾಯ ವಾದಿನ. ಭಕ್ತಿ ಇರತಕ್ಕಂಥ ಒಬ್ಬ ವಿಪ್ರ, ಭಕ್ತಿ ಪರಮಾತ್ಮನಲ್ಲಿ ಆದರ ಭಕ್ತಿ ಇರತಕ್ಕಂಥ ಒಬ್ಬ ವ್ಯಕ್ತಿ ತನ್ನ ಸಾಧನೆ ಮಾಡ್ಕೊಂಡು ಮೋಕ್ಷಕ್ಕೆ ಹೋಗ್ತಾನೆ. ಕ್ಷತ್ರಿಯ ಯುದ್ಧಾದಿಗಳನ್ನು ಮಾಡ್ತಾ ಯಥಾಶಕ್ತಿ ಅಧ್ಯಯನ ಯಜನ ದಾನಗಳನ್ನು ಮಾಡಿ ಅವನು ಭಗವಂತ ಅನುಗ್ರಹ ಪ್ರಾಪ್ತವನ್ನು ಪಡಿತಾನೆ. ವೈಶ್ಯ ತನ್ನ ವ್ಯವಹಾರವನ್ನು ಮಾಡುತ್ತಾ ಕೃಷಿ, ವಾಣಿಜ್ಯ, ಪಶುಪಾಲನ, ಲೇವಾದೇವಿ ಇತ್ಯಾದಿ ವ್ಯವಹಾರಗಳನ್ನು ಮಾಡ್ತಾ ತನ್ನ ಕಡೆಯಿಂದ ಯಥಾಶಕ್ತಿಯಾಗಿರ್ತಕ್ಕಂಥ ಅಧ್ಯಯನ ಜ್ಞಾನ ಪಡೆದು ಅವನು ಕೂಡ ಪರಮಾತ್ಮ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ. ಅದೇ ರೀತಿಯಾಗಿ ಶೂದ್ರರು, ಸ್ತ್ರೀಯರು ಕೂಡ. ಶೂದ್ರನ್ನು ಕೀಳಾಗಿ ನೋಡ್ತೀರಿ, ಶೂದ್ರನ್ನು ತಿರಸ್ಕಾರ ಮಾಡ್ತೀರಿ. ಎಲ್ಲಿ ಯಾವ ಶಾಸ್ತ್ರದಲ್ಲಿ ಹೇಳಿದ್ದಾರೆ? ಅವರಿಗೆ ವಿಧಿವಿಧಾನಗಳನ್ನು, ಧರ್ಮದ ಖಡಕ್ ಬಂಧನವನ್ನು ಬಹಳ ಕಡಿಮೆ ಹೇಳಿದ್ದಾರೆ. ಇದರ ಅರ್ಥವೇ ಹೊರತು ಅವರನ್ನು ಕೀಳು ನೋಡಿದ್ದಾರೆ ಅಂತ ಅರ್ಥ ಅಲ್ಲ. ಇಲ್ಲ, ವೇದಾಧಿಕಾರ ಕೊಟ್ಟಿಲ್ಲ, ಆದರೆ ವೇದಾಧ್ಯಯನ ಕೊಟ್ಟಿಲ್ಲ. ವೇದ ಪಠನ ಮಾಡದೆ ವೇದ ಪಠನ ಮಾಡುವವರಿಗೆ ಅನುಕೂಲ ಮಾಡಿಕೊಟ್ರೆ ಆ ಫಲ ನನಗೆ ಕೊಡ್ತೇನೆ. ಕೊರೋನಾ ಸಂದರ್ಭದಲ್ಲಿ ಶಾಲೆಗೆ ಬರದೇ ಇದ್ದರೂ ಕೂಡ ಅಟೆಂಡೆನ್ಸ್ ಆಗದೇ ಇದ್ದರು ಆನ್ಲೈನ್ನಲ್ಲಿ ಕ್ಲಾಸ್ ಅಟೆಂಡ್ ಆಗಿ ಆನ್ಲೈನ್ ಎಕ್ಸಾಮ್ ಕೊಟ್ಟರೆ ಸಾಕು, ಪಾಸ್ ಮಾಡ್ತೇವೆ. ಈ ಸಲ ಯಾರನ್ನೂ ಫೇಲ್ ಮಾಡುವಂತಿಲ್ಲ. ಇಲ್ಲ, ನನಗೆ ಶಾಲೆಗೆ ಬರಲಿಕ್ಕೆ ಬಿಡಲಿಲ್ಲ, ನನಗೆ ಶಾಲೆಗೆ ಪಾಠಕ್ಕೆ ಹೋಗ್ಲಿಕ್ಕೆ ಬಿಡಲಿಲ್ಲ, ನನಗೆ ಅಧಿಕಾರದಿಂದ ವಂಚಿತರನ್ನಾಗಿ ಮಾಡ್ಕೊಂಡು ಯಾರು ಜಗಳಾಡಿದರೆ, ವೇದಾಧಿಕಾರ ಇಲ್ಲ ಅಂತ ಜಗಳಾಡುವುದು ಅದು ಹುಚ್ಚುತನದ. ವೇದಾಧಿಕಾರ ಕೊಟ್ಟವರು, ವೇದಾಧಿಕಾರ ಇದ್ದವರು ವೇದದಿಂದಲೇ ಪರಮಾತ್ಮನ ಪಡಿಬೇಕು. ವೇದಾಧಿಕಾರ ಇಲ್ಲದೇ ಇರತಕ್ಕಂಥವರು ಪುರಾಣಗಳಿಂದ, ಸ್ಮೃತಿಗಳಿಂದ ಇತ್ಯಾದಿಗಳಿಂದ ತಮ್ಮ ಕರ್ತವ್ಯಗಳನ್ನು ತಿಳಿದುಕೊಂಡು ಉಪಾಸನೆ ಮಾಡಿ ಶ್ರಮ ಇಲ್ಲದೆ ಮೋಕ್ಷ ಪಡಿಬೋದು. ಅದಕ್ಕೋಸ್ಕರ ಅದಕ್ಕೆ ಹೇಳ್ತಾರೆ, ಸ್ತ್ರೀಯ ಶೂದ್ರಾದಯಶ್ಚೈವ ತೇ ಅನುಕಂಪ್ಯ ಭವಾದೃಶ. ರಾಜ, ಇಂಥವರನ್ನು ಯಾವಾಗಲೂ ಇವ್ರ ಕಾಳಜಿ ತೆಗೆದುಕೋ, ಇದೇ ಧರ್ಮ ನಿಂದು. ಇಂಥವರು ನಿಮಗೆ ಅನುಕೂಲ ಮಾಡಿಕೊಡ್ತಾ ಇರ್ತಾರೆ. ಹೆಣ್ಣು ಮಕ್ಕಳು ನಿಮಗೆಲ್ಲ ಅನುಕೂಲತೆಯನ್ನು ಮಾಡಿಕೊಡ್ತಾರೆ. ಈಗ ಹೆಣ್ಮಕ್ಳಿಗೆ ಗಂಡಸರು ಅನುಕೂಲ ಮಾಡಿಕೊಡೋ ಕಾಲ ಬಂದಿದೆ, ಇರಲಿ. ಆ ನಂತರ ಶೂದ್ರರು ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತಾ ಇರ್ತಾರೆ. ಅಂಥವರ ಮೇಲೆ ಅವರ ಯೋಗಕ್ಷೇಮವನ್ನು ನೋಡಿಕೊಂಡು ಅವರು ತಮ್ಮ ಯೋಗ್ಯತಾನುಸಾರ ಸಾಧನೆ ಮಾಡಿ ಅವರು ಕೂಡ ಭಗವಂತನ ಮುಕ್ತಿಯನ್ನು ಪಡೀತಾರೆ. ನಮ್ಮಲ್ಲಿ ಜಾತಿಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವ ಇಲ್ಲ. ತತ್ವಜ್ಞಾನ ಒಬ್ಬ ಬ್ರಾಹ್ಮಣ ಮಾಂಸ ಮಾರುವವನ ಕಡೆಯಿಂದ ಪಡೆಯಬೇಕಾಯಿತು. ಭಕ್ತಿ ಜ್ಞಾನ ಎಲ್ಲಿದೆ ಅದು ಆದರಣೀಯ. ಧರ್ಮವ್ಯಾಧನ ಕಥೆ ನಿಮಗೆ ಗೊತ್ತಿದೆ. ಕೌಶಿಕ ಅಂತನ್ನೋ ಬ್ರಾಹ್ಮಣ ಎಲ್ಲವನ್ನೂ ಪಡೆದಿದ್ದ, ಆದರೆ ಅಹಂಕಾರ ಭಾಳ ಇತ್ತು.
ಪರಮಾತ್ಮ ಅವನಿಗೆ ಮಾರ್ಗದರ್ಶನ ಮಾಡಿಸಿದ ಒಬ್ಬನು ಮುತ್ತೈದೆಯಿಂದ. ತಪಸ್ಸು ಮಾಡಿದ, ಅಹಂಕಾರ ಬಂದಿತ್ತು. ಅಷ್ಟಲ್ಲಿ ಒಂದು ಪಕ್ಷಿ ಅವನ ತಲೆ ಮೇಲೆ ಅಮೇಧ್ಯವನ್ನು ಮಾಡಿತು. ಚಟ್ನಿಂದ ನೋಡಿದ, ಇವನ ತಪಃಪ್ರಭಾವದಿಂದ ಗುಬ್ಬಿ ಸುಟ್ಟೋಯ್ತು. ತಿಳಿದುಕೊಂಡ, ನಾನು ಇವತ್ತಿನಿಂದ ಸರ್ವೋತ್ತಮ, ನಾನು ಇವತ್ತಿನಿಂದ ನಾನು ಮಾಡಿದ್ದು ನಡೀತದೆ, ನನ್ನ ಸಮಾನ ಯಾರೂ ಇಲ್ಲ ಅಂತ ತಿಳ್ಕೊಂಡಂತೇಳಿ ಅಹಂಕಾರಕ್ಕೊಳಗಾದ. ಇನ್ನು ತಪೋವೃತ್ತಿಯಲ್ಲಿರೋದ್ರಿಂದಲೇ ಭಿಕ್ಷೆ ಬೇಡಬೇಕಾಗಿರ್ತಕ್ಕಂಥದ್ದು. ಆ ಕಾಲಕ್ಕೆ ಬಂದ. ಅವಳು ಗರ್ಭಿಣಿಯಾಗಿದ್ಲು, ತರಲಿಕ್ಕೆ ಸ್ವಲ್ಪ ವಿಳಂಬವಾಯಿತು. ಅಷ್ಟಲ್ಲಿ ಗಂಡ ಬಂದ ಅಂಥೇಳಿ ಗಂಡನಿಗೆ ಕೈಕಾಲು ತೊಳಕೆ ನೀರನ್ನು ಕೊಟ್ಟು ಇವನಿಗೆ ಭಿಕ್ಷೆ ಹಾಕಲಿ ಬಂದಳು. ಸೆಟ್ಟಿನಿಂದ ನೋಡಿದ, ನನ್ನ ಕಾಯಿಸಿದೆಯಾ? ಆಗ ಅವಳು ಹೇಳ್ತಾಳೆ, ಬ್ರಾಹ್ಮಣ, ನಿನ್ನ ಸಿಟ್ಟಿನ ದೃಷ್ಟಿಯಿಂದ ಸುಟ್ಟು ಬೂದಿ ಆಗಲಿಕ್ಕೆ ನಾಯೇನು ಆ ಗಿಡದ ಮೇಲೆ ಗುಬ್ಬಿ ಅಲ್ಲ. ನೋಡಿ, ಅಪರೋಕ್ಷ ಜ್ಞಾನ, ತ್ರಿಕಾಲ ಜ್ಞಾನ ಯಾವ ವರ್ಣಕ್ಕೂ ಯಾವ ಲಿಂಗಕ್ಕೂ ಬಂಧಿತವಲ್ಲ. ಅಪರೋಕ್ಷ ಜ್ಞಾನಿ ಆಗಿದ್ಲು ತನ್ನ ಪಾತಿವ್ರತ್ಯ ಧರ್ಮದಿಂದ. ತ್ರಿಕಾಲ ಜ್ಞಾನಿ ಆಗಿದ್ಲು. ಆ ಕಾಲಕ್ಕೆ ಒಂದು ಗಾಬರಿ ಆದ. ನಡೆದ ಘಟನೆ ಕಾಡಿನಲ್ಲಿ. ಯಾರೂ ವಿಡಿಯೋ ತೆಗೆದು ಇವಳಿಗೆ ಅಂತೂ ಕಳಿಸ್ಲಿಲ್ಲ. ಯಾಕೆ ಇನ್ನೂ ಆ ಕಾಲದಲ್ಲಿ ವಿಡಿಯೋ ಅದರಿಂದ ಫೋಟೋ ಮಾಡಿ ವೈರಲ್ ಮಾಡಿ ವಾಟ್ಸಪ್ನಿಂದ ಕಳಿಸ್ತಕ್ಕಂಥ ಪರಿಸ್ಥಿತಿ ಬಂದಿರಲಿಲ್ಲ. ಇವಳಿಗೆ ಗೊತ್ತಾಯಿತು. ನಿನಗೆ ಗೊತ್ತಾಯಿತು ತಾಯಿ, ನನಗೇನು ಗೊತ್ತಾಯಿತು ಇರಲಿ, ಪ್ರಶ್ನೆ ಬೇಡ. ಆದರೆ ನಿನಗೆ ಅಹಂಕಾರದಿಂದ ಭಗವಂತನನ್ನು ಅರ್ಥ ಮಾಡಿಕೊಂಡು ನಾನೇ ದೇವರ ಸಮ ಅಂತ ತಿಳ್ಕೊಂಡು ಅಂತೇಳಿ, ನನ್ನ ಸಮ ಯಾರೂ ಇಲ್ಲ ಅಂತ ಸ್ವಲ್ಪ ವಿದ್ಯೆ ಅಧಿಕಾರ ಬಂದ ತಕ್ಷಣ ಮನುಷ್ಯನಿಗೆ ಅಹಂಕಾರ ಬರ್ತದೆ. ಅಂಥವರ ಪ್ರತಿನಿಧಿಯಾಗಿ ಕೌಶಿಕ ಬ್ರಾಹ್ಮಣನ ಇಟ್ಟು ಮಹಾಭಾರತ ನಮಗೆ ಹೇಳ್ತಾರೆ. ಆಗ ಮಹಾಭಾರತ ಅವಳು ಹೇಳಿದ್ದು, ನಿನಗೆ ತತ್ವಜ್ಞಾನ ಬೇಕಾಗಿದ್ದರೆ ಒಂದು ಕೆಲಸ ಮಾಡು, ಕಾಶಿಗೆ ಹೋಗು, ಅಲ್ಲಿ ಧರ್ಮವ್ಯಾಧ ಅಂತ ತಿಳ್ಕೊಂಡು ಅಂಥೇಳಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ನಿನಗೆ ಸಹಾಯ ಮಾಡ್ತಾನೆ, ನಿನಗೆ ಮಾರ್ಗದರ್ಶನ ಮಾಡ್ತಾನೆ. ಅವನು ಹೋದ. ಜಿಜ್ಞಾಸು ಬಂದಿತ್ತು, ನಮಗಿಲ್ಲದ ಜ್ಞಾನ ಇವರಿಗಿದೆ, ನಾನು ಪಡೆಯಬೇಕದನ್ನು. ಅಲ್ಲಿ ಹೋದ. ಇವಳು ಹೇಳಿದ ಧರ್ಮವ್ಯಾಧ ಅಂತ ಕಾಶಿಯಲ್ಲಿ ಆಗಿನ ಕಡೆ ಕಾಲಸಿಂದ 4-5 ತಿಂಗಳು ನಡ್ಕೊಂಡು ಹೋಗ್ತಿತ್ತು. ಭಾಳ ಪ್ರಸಿದ್ಧ ಇರಬೇಕು ಅಂತೇಳಿ. ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ. ಕೊನೆಗೆ ಯಾರು ಹೇಳಿದರು, ಆ ಮಾಂಸ ಮಾರು ಅಂಗಡಿ ಇದೆಲ್ಲ ಲೈನ್, ಅಲ್ಲಿ ಹೋಗು, ಅಲ್ಲೇನೋ ಒಬ್ಬನು ಇದ್ದಂಗೆ ಕಾಣುತ್ತದೆ ಅಂತಕೊಂಡು. ಅಲ್ಲಿ ಹೋಗಿ ಕೇಳಿದ್ರೆ, ಹೌದು ಇಲ್ಲಿಂದ 7ನೇ ಅಂಗಡಿಗೆ ಹೋಗ್ರಿ ಅಂತ ಹೇಳಿದ್ರು. ಹೋದ. ಧರ್ಮವ್ಯಾಧ, ಓ ಕೌಶಿಕ ಬ್ರಾಹ್ಮಣರೇ, ಆ ಹೆಣ್ಮಗಳು ಪತಿವ್ರತೆ ಕಳಿಸ್ಲೋದಂತ ಬಂದ್ರಲ್ಲ, ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂತಕೊಂಡು ಅಂತೇಳಿ ಅವರನ್ನು ಕೂಡಿಸಿದ. ಪ್ರತ್ಯೇಕವಾಗಿ ಕೂಡಿಸಿ ಅವರಿಗೆ ಆದರ ಸತ್ಕಾರ ವ್ಯವಸ್ಥೆಯನ್ನು ಮಾಡಿದ. ತನ್ನ ವ್ಯಾಪಾರ ಮಾಡ್ತಾಯಿದ್ದ, ಮಾಂಸ ವ್ಯಾಪಾರ ಮಾಡ್ತಕ್ಕಂಥ ವ್ಯಕ್ತಿ. ಆಗ ಒಂದು ವ್ಯಾಪಾರ ಮುಗಿದ ಮೇಲೆ ಅವನು ಇವರ ಹತ್ರ ಬಂದು ಹೇಳ್ತಕ್ಕಂಥ ಸಂದರ್ಭದಲ್ಲಿ, ನಿಮ್ಮಿಬ್ಬರಿಗೂ ಈ ರೀತಿ ತತ್ವಜ್ಞಾನ ಹೇಗೆ ಅಂತಕೊಂಡು ಮೊದಲಿಗೆ ಪ್ರಶ್ನೆ ಕೇಳ್ತಾನೆ. ಆಗ ಅವನು ಹೇಳ್ತಾಳೆ, ಅವಳು ಪತಿವ್ರತೆ ಹೆಣ್ಮಗಳು, ಆದರೆ ಪರಮಾತ್ಮ ಅವಳಿಗೆ ಮನೆ ವ್ಯವಸ್ಥೆಯನ್ನು ಮಾಡಿದರೆ ಗಂಡಸರು ಏನು ಪೂಜೆ ಪುನಸ್ಕಾರ ಯಜ್ಞ ಆಗ ಮಾಡಿದ ಪುಣ್ಯ ಅವಳಿಗೆ ಕೊಡ್ತಾನೆ. ನಾನು ತಂದೆ ತಾಯಿಯ ಭಕ್ತಿ ಬಿಟ್ಟಿಲ್ಲ, ತಂದೆಯ ವೃತ್ತಿಯೇ ಇದು. ಆದರೆ ಮಾಂಸದ ವ್ಯಾಪಾರದಲ್ಲಿ ನಾನು ಯಾರಿಗೂ ಅನ್ಯಾಯ ಮಾಡೋದಿಲ್ಲ. ಶಾಸ್ತ್ರ ಎಷ್ಟು ಲಾಭಾಂಶ ತೊಗೊಂತ ಹೇಳಿದ್ರೆ ಅಷ್ಟು ಕೊಟ್ಟು ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ. ಮಾಡುವಾಗ ಭಗವಂತನ ಧ್ಯಾನ ಮಾಡ್ತೇನೆ. ಪರಮಾತ್ಮ ನಮ್ಮಂಥ ಸ್ತ್ರೀಯರಿಗೂ ಇತ್ಯಾದಿಗಳಿಗೆ ಇಷ್ಟು ಅಲ್ಪವಾಗಿರ್ತಕ್ಕಂಥ ಸಾಧನದಿಂದಲೇ
ಅನುಗ್ರಹವನ್ನು ಮಾಡಿ ನಮಗೆ ತ್ರಿಕೋಲ ಜ್ಞಾನವನ್ನು ಕೊಟ್ಟಿದ್ದಾನೆ. ಆದರೆ ನೀವು ಬ್ರಾಹ್ಮಣರು, ವೇದಾಧ್ಯಯನ ಶಾಸ್ತ್ರಾಧ್ಯಯನದ ಜೊತೆಯಲ್ಲಿ ಭಗವಂತನಲ್ಲಿ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಸಂಪಾದನೆ ಮಾಡುವುದಲ್ಲದೆ ಅಹಿಂಸಾ, ಸತ್ಯ, ಅಸ್ತೇಯ, ತಿತಿಕ್ಷ ಇತ್ಯಾದಿ 30 ಭಾಗವತ ಧರ್ಮಗಳನ್ನು ತಪ್ಪದೇನು ಪರಿಪಾಲನೆ ಮಾಡಬೇಕು ಅಂತ ಹೇಳಿ ಯಾವುದು ಯಾರಿಗೆ ಧರ್ಮ ಅಂತ ಅನ್ನೋದನ್ನು ಭಾಳ ಅದ್ಭುತವಾಗಿ ಚಿಂತನೆ ಮಾಡಿದ್ದಾರೆ. ಇಂತಹ ನಮ್ಮ ಧರ್ಮಗ್ರಂಥಗಳು ಶೂದ್ರನ್ನು ಕೀಳಾಗಿ ನೋಡ್ತವೆ, ಹೆಂಗಸರನಿಗೆ ಅಧಿಕಾರವನ್ನು ಕಸಿದುಕೊಳ್ತವೆ, ಹೆಂಗಸರನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತವೆ. ವೇದಗಳು ಅಂತ ತಿಳ್ಕೊಂಡಂತ ತಾಲಿಬಾನಿ ಗ್ರಂಥಗಳು ಅಂತ ತಿಳ್ಕೊಂಡಿದ್ದೀರ, ಶರಿಯಾ ಅಂತ ತಿಳ್ಕೊಂಡಿದ್ದೀರ. ಇನ್ನೊಬ್ಬರ ಗ್ರಂಥ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾತನಾಡಿದ ತಪ್ಪು. ನಾನು ತಾಲಿಬಾನಿ ವಿಚಾರ ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ. ಈ ರೀತಿಯಾಗಿರ್ತಕ್ಕಂಥದ್ದು ಸರಿಯಾದಲ್ಲಿ ಏನಿದೆ ನನಗೆ ಗೊತ್ತಿಲ್ಲ. ಅದರಿಂದಾಗಿ ಅದ್ರ ಬಗ್ಗೆ ನಾನು ಟೀಕೆ ಮಾಡೋದು ತಪ್ಪು. ಏನೋ ತಪ್ಪಿ ಬಂದಿದೆ, ಅಲ್ಲಿಗೆ ಬಿಟ್ಬಿಡೋಣ. ಆದರೆ ತಾಲಿಬಾನಿಯ ಬಗ್ಗೆ ದಿನಾಲು ಪೇಪರ್ ತಗೊಂಡು ಓದ್ತೀವಲ್ಲ, ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ವೇದ ಹೇಳ್ತೇವೆ ಅಂತ ತಿಳ್ಕೊಳ್ಬೇಕು. ಯಾರನ್ನು ಎಕ್ಸ್ಪ್ಲಾಯ್ಟ್ ಮಾಡೋದಿಲ್ಲ ನಮ್ಮ ಶಾಸ್ತ್ರ, ಯಾರನ್ನೂ ತಿರಸ್ಕರಿಸುವುದಿಲ್ಲ. ಮನುಸ್ಮೃತಿಯ ಶಬ್ದಗಳನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಭಾಳ ಕಠಿಣ. ಆದರೆ ಇಂಥ ಒಂದು ಕ್ಲಾಸ್ ತಯಾರಾಗ್ತದಲ್ಲ, ಚಮಸ ಹೇಳ್ತಾ ಇದ್ದಾನೆ, ಅವರು ವಿದ್ಯಾವಂತರು, ಓದಿದವರು, ಗ್ರ್ಯಾಜುಯೇಟ್, ಡಬಲ್ ಗ್ರ್ಯಾಜುಯೇಟ್. ಆದರೆ ಅವರು ಈ ಜಗತ್ತನ್ನು ಸೃಷ್ಟಿ ಮಾಡಿದವರಾರು ಅದರ ಬಗ್ಗೆ ಚಿಂತನೆ ಮಾಡೋದಿಲ್ಲ. ಸೃಷ್ಟಿ ಹೇಗಾಯಿತು ಅಂತಲೂ ತರ್ಕ ಮಾಡ್ತಾರೆ, ಮಾಡಿದವರು ಯಾರು ಅಂತಲೂ ಚಿಂತೆ ಮಾಡೋದಿಲ್ಲ. ಆನಂತರ ಪ್ರತಿ ದಿವಸ ಸೃಷ್ಟಿ ರಕ್ಷಾ ಸಂಹಾರಗಳು ನಡೀತಿವೆ, ಅದು ಹೇಗೆ ಅಂತಿಕೊಂಡಂತ ಅನ್ನೋದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ. ಇವರಿಗೆ ಮಡಿ ಮೇಲ್ಗೆ ಬೇಕಾಗೋದಿಲ್ಲ, ಇವರಿಗೆ ಆಚರಣೆ ಧರ್ಮಾಚರಣೆ ಬೇಕಾಗೋದಿಲ್ಲ. ನ ಸತ್ಯಂ ತೇಷು ವಿದ್ಯತೆ, ಇವರಲ್ಲಿ ಸತ್ಯವಂತಿಕೆ ಇರೋದಿಲ್ಲ. ಇಂತಹ ಶಾಸ್ತ್ರಗಳನ್ನು ನಿಂದನೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ತಾನಹಂ ದ್ವಿಷತ ಕ್ರೂರಾನ್ ಸಂಸಾರೇಷು ನಾಧಮಾನ್ ಅಂಥ ರೀತಿಯ ಕ್ರೂರರಾಗಿರ್ತಕ್ಕಂಥವರನ್ನು ನಾನು ಅತ್ಯಂತ ನೀಚಗತಿಗೆ ಒಯ್ದು ಹಾಕ್ತೇನೆ ಅಂತೇಳಿ ಭಗವದ್ಗೀತೆ 16ನೇ ಅಧ್ಯಾಯದ 9ನೇ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾನೆ. ಕ್ಷಿಪಾಮಿ ಅಜಸ್ತ್ರಂ ಅಶುಭಾನ್, ಅತ್ಯಂತ ದುಃಖಕರವಾಗಿರ್ತಕ್ಕಂಥ ನರಕಾದಿ ಅನರ್ಥಗಳಿಗೆ ಒಯ್ದು ಹಾಕ್ತೇನೆ. ಇಂಟೆಲೆಕ್ಚುಲಿಟಿ ಇದ್ದಾಕ್ಷಣಕ್ಕೇನೆ ಶಾಸ್ತ್ರವನ್ನು ನಾನು ಮೀರ್ತೇನೆ ಅಂತ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಇದೇ ಗತಿ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಯಾಕಂತಂದರೆ ಇವರು ಕೇವಲ ಶಬ್ದಗಳ ಮೇಲಿಂದ ಸರ್ಕಸ್ ಮಾಡ್ತಕ್ಕಂಥ ವ್ಯಕ್ತಿಗಳು. ಕರ್ಮಣ್ಯಕೋವಿದಾಹ, ವೇದವನ್ನು ಅಧ್ಯಯನ ಮಾಡ್ತಾರೆ, ಅದರ ವೇದೋಕ್ತವಾದ ವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಕರ್ಮಗಳ ಮೇಲೆ, ಆಚರಣೆಗಳ ಮೇಲೆ ಇವರಿಗೆ ವಿಶ್ವಾಸ ಇಲ್ಲ. ಮತ್ತೆ ಹೇಗಿದ್ದಾರೆ? ಸ್ತಬ್ಧ, ದುರಹಂಕಾರಿಗಳಾಗಿದ್ದಾರೆ. ಮೂರ್ಖಾ, ತಿಳಿಯದೆ ವಾದ ಮಾಡುವ, ರಹಸ್ಯವನ್ನು ಅರ್ಥ ಮಾಡಿಕೊಳ್ಳದೆ ವಾದ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿದ್ದಾರೆ. ಪಂಡಿತ ಮಾನಿನಃ, ನಾವು ಬಹಳ ವಿದ್ವಾಂಸರು ಅಂತೇಳಿ ತಿಳಿದುಕೊಂಡಿದ್ದಾರೆ. ಸುಮ್ಮನೆ ಮನಸ್ಸಿಗೆ ಬಂದಂತೆ ವೇದ ಹಾಗೆ ಹೇಳ್ತದೆ, ವೇದ ಹೀಗೆ ಹೇಳ್ತದೆ, ವೇದದಲ್ಲಿ ಯಜ್ಞ ಮುಗಿದ ಕ್ಷಣಕ್ಕೇನೆ ಸರೆ ಕೊಡಿ ಅಂತ ಹೇಳಿದ್ದಾರೆ. ನೋಡಿ, ವೇದ ಮತ್ತು ಮೇಲಿನ ಮೇಲೆ ಬರ್ತದೆ. ಏನು ಅಂತ ತಿಳ್ಕೊಂಡಂತಂದರೆ ಸೋಮಪಾನವನ್ನು ಮಾಡಿದರು ಋಷಿಗಳು ಅಂತ ತಿಳ್ಕೊಂಡಂತೇಳಿ. ಕಶ್ಯ ಅಂತಕ್ಕಂಥ ಒಂಥರದ ಸೋಮ,
ಇದನ್ನು ಯಾವಾಗಲೂ ಪಾನ ಮಾಡ್ತಾರೆ. ಅದರಿಂದ ಅವ್ರಿಗೆ ಕಶ್ಯಪ ಅಂತ ಹೆಸರು ಬಂತು ನೋಡ್ರಿ. ಇಂದ್ರ ಸೋಮಪಾನದಲ್ಲಿ ಯಾವಾಗಲೂ ಮೈಮರೆತಿರ್ತಾನೆ ಅಂತಕೊಂಡಂತೆ ವರ್ಣನೆ ಬರ್ತದೆ. ಆ ನಂತರ ವ್ಯವಾಯ ಅಂತ ಅನ್ನೋ ಯಜ್ಞ ಇದೆ. ಮುಗಿದ ಕ್ಷಣಕ್ಕೇನೆ ಗಂಡು ಹೆಣ್ಣುಗಳು ಸಂತಾನಕ್ಕೋಸ್ಕರ ಒಂದಾಗ್ತವೆ ಅಂತನ್ನೋ ವಿಚಾರವನ್ನು ಹೇಳಿದ್ದಾರೆ. ಅದನ್ನು ಇಟ್ಕೊಂಡ್ರು. ಈಗಿನ ಕಾಲ ಮೂರ್ಖರು ಬರೆದುಬಿಟ್ರು. ಹಿಂದಿನ ಕಾಲದಲ್ಲಿ ಯಜ್ಞ ಆಗಾದಲ್ಲಿ ಹೆಣ್ಣು ಗಂಡು ಎಲ್ಲರೂ ಸೇರ್ತಾ ಇದ್ದರು. ಯಜ್ಞ ಮುಗಿದ ನಂತರ ಸೋಮಪಾನವನ್ನು ಅಂದರೆ ಸೆರೆಯನ್ನು ಕುಡಿತಾ ಇದ್ದರು. ಆಮೇಲೆ ಯಾರು ಬೇಕಾದರೂ ಸಿಕ್ಕವ್ರ ಜೊತೆಗೆ ದೇಹ ಸಂಬಂಧವನ್ನು ಮಾಡ್ತಾಯಿದ್ರು. ಈ ರೀತಿಯಾಗಿ ವೇದದ ಬಗ್ಗೆ ವ್ಯಾಖ್ಯಾನ ಬರೆದವರು ಇದ್ದಾರೆ. ಆಗಿನ ಕಾಲಕ್ಕೆ ವಿವಾಹ ಅಂತಿಕೊಂಡಂತಕ್ಕಂಥದ್ದು ಏನಿರಲಿಲ್ಲ. ಯಾರು ಬೇಕಾದವ್ರ ಜೊತೆಗೆ ಇರ್ತಾಯಿದ್ರು ಅಂತೇಳಿ ಯಾವುದೋ ಕೆಲವೊಂದು ಘಟನೆಗಳನ್ನು ಇಟ್ಟುಕೊಂಡು ತಿಳಿಯದೇ ಇರತಕ್ಕಂಥವುಗಳನ್ನು ಆ ಕಾಲದಲ್ಲಿ ತಿಳಿದುಕೊಂಡು ಇಂಥ ವ್ಯಕ್ತಿಗಳು ವಾದವಿವಾದವನ್ನು ಮಾಡ್ತಾಯಿದ್ರು. ಪಶುಗಳನ್ನು ಬಲಿ ಕೊಟ್ಟು ಅದನ್ನು ಬೇಯಿಸಿ ಮಾಂಸ ತಿಂತಾಯಿದ್ರು. ಆನಂತರ ಮುಕ್ತ ಸ್ತ್ರೀ ಪುರುಷ ಸಂಬಂಧ ಇತ್ತು. ಈ ರೀತಿಯಾಗಿ ವೇದಗಳಿಗೆ ತಪ್ಪದೇ ಅರ್ಥವನ್ನು ಬರೀತಾರೆ. ಯಯಾ ಮಾಧ್ವ್ಯಾ ಗಿರೋತ್ಸುಕ. ಇಂಥ ಏನು ಒಂದು ಫಲಸ್ತುತಿ ಇಟ್ಟುಕೊಂಡು ವೇದ ಪರಮಾತ್ಮನನ್ನು ಹೇಳ್ತದೆ ಅಂತ ಅನ್ನೋದನ್ನು ಮರೆತು ರಜೋಗುಣದ ಪ್ರಾಬಲ್ಯ ಇದ್ದದರಿಂದಾಗಿ ಶ್ರುತಿಗೆ ತಾತ್ಪರ್ಯನಾಗಿರ್ತಕ್ಕಂಥ ಶ್ರೀಹರಿಯನ್ನು ಅರ್ಥ ಮಾಡಿಕೊಳ್ಳದೆ ಘೋರ ಸಂಕಲ್ಪ ಅತ್ಯಂತ ಭೀಕರವಾದಂಥ ವೇದ ಯಜ್ಞದಲ್ಲಿಯೂ ಪಶುಹಿಂಸೆ ಮಾಡಬೇಕು ಅಂತ ಅನ್ನೋ ಸಂಕಲ್ಪವನ್ನು ಹೊಂದಿಕೊಂಡು ಆನಂತರ ಕಡು ಕೋಪದವರಾಗಿ ಜಮದಗ್ನಿಯವರ ಕೋಪ ಅಯೋಗ್ಯರ ಮೇಲೆ ಇತ್ತು. ಆದರೆ ಉದಾಹರಣೆಗೆ ಮಹಾ ಕೋಪಿಷ್ಠರಾಗಿರ್ತಾ ಇದ್ದರು. ಇದರ್ಥ ಜಮದಗ್ನಿಗಳು ಕೋಪಿಷ್ಠರು ಅಂತಲ್ಲ, ಜಮದಗ್ನಿಗಳ ಕೋಪ ಜಗತ್ತಿನ ರಕ್ಷಣೆಗೋಸ್ಕರ ಇತ್ತು. ಡಾಂಬಿಕರಾಗಿ ವೇಷ ಒಳ್ಳೊಳ್ಳೆ ಧ್ಯಾನಿಗಳ ಸನ್ಯಾಸಿಗಳ ವೇಷ, ಆದರೆ ಮಾಡುವ ಕೆಲಸ ಪಾಪದ ಕೆಲಸ. ಅಷ್ಟೇ ಅಲ್ಲ, ಭಕ್ತರನ್ನು ದ್ವೇಷ ಮಾಡ್ತಕ್ಕಂಥವರು. ನೋಡಿ, ಧರ್ಮರಾಜ್ ತಪ್ಪು ಮಾಡಲಿಲ್ಲೇನು, ದ್ರೌಪದಿ ತಪ್ಪು ಮಾಡಲಿಲ್ಲ, ಕೃಷ್ಣ ತಪ್ಪು ಮಾಡಲಿಲ್ಲೇನು, ರಾಮ್ ತಪ್ಪು ಮಾಡಲಿಲ್ಲೇನು. ಅರವತ್ತರ ದಶಕದಿಂದ ಪ್ರಾರಂಭ ಮಾಡಿಕೊಂಡು ಇವತ್ತಿನವರೆಗೂ ಕನ್ನಡ ಹಿಂದಿ ಮರಾಠಿ ಕಾದಂಬರಿಕಾರ ಮಾಡಿದ್ದೇನು. ನಮ್ಮಲ್ಲಿರ್ತಕ್ಕಂಥ ಪೌರಾಣಿಕ ಪಾತ್ರಗಳಿಗೆ ದೋಷ ತೋರಿಸಿದ್ದು ಅವರನ್ನು ವಿಕೃತವಾಗಿ ಚಿತ್ರಣ ಮಾಡಿದ್ದೆ. ಸೋಷಿಯಲಿಸಮ್ ಮತ್ತು ಕಮ್ಯುನಿಸಮ್ ಇವುಗಳ ವಿಚಾರಕ್ಕೆ ಒಳಗಾಗಿ ಭಾರತೀಯ ಶಾಸ್ತ್ರಗಳನ್ನು, ವೇದಗಳನ್ನು, ಮಹಾಭಾರತಗಳನ್ನು ದೋಷ ತೋರಿಸುವುದೇ ಒಂದು ಸಾಹಿತ್ಯ ಅಂತ ಅನಿಸ್ಕೊಂಡು ಅದರಿಂದಲೇ ಅಂಥವರಿಗೆ ಸಾಹಿತ್ಯ ಅಕಾಡೆಮಿ ಪ್ರೈಸ್ ಸಿಗ್ತಾಯಿತ್ತು. ಅವರಿಗೆ ಜ್ಞಾನಪೀಠ ಅವಾರ್ಡ್, ಅವರಿಗೆ ಅವಾರ್ಡ್ ಗ್ಯಾಂಗ್. ಸಂದರ್ಭ ಬಂದರೆ ಅವಾರ್ಡ್ನ ವಾಪಸ್ ಮಾಡ್ತೇವೆ ಅಂತಕ್ಕಂಥ ಜನ ಇವರು. ನೋಡಿ, ಭಾಗವತಲ್ಲೂ ಕಂಟೆಂಪ್ರರಿಲಿ ಇಂಥ ರೀತಿಯಾಗಿರ್ತಕ್ಕಂಥ ಜನರು ಒಂದೊಂದು ಕಾಲದಲ್ಲಿ ಇರ್ತಾರೆ ಅಂತ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ರಾಜ ವೇದ ಓದಿ ವೇದಕ್ಕೆ ಅಪಾರ್ಥ ಮಾಡ್ತಾರೆ ಅಂತಿಕೊಂಡಂತ ಅನ್ನೋದನ್ನು ಹೇಗೆ ಒಪ್ಪಬೇಕು ಅಂತಂತೀಯ? ಆ ರೀತಿಯಾಗಿ ಅಪಾರ್ಥ ಮಾಡಿದಂಥವರು ಸಾಕಷ್ಟು ಜನ ಇದ್ದಾರೆ. ಸಮಯ ಕಡಿಮೆ ಇದೆ. ವೇದಕ್ಕೆ ಅಪಾರ್ಥ ಹೇಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ನಾನು ನಿಮಗೆ ಒಂದು ಉದಾಹರಣೆ ಕೊಟ್ಟು ತಿಳಿಸ್ತೇನೆ. ವೇದದಲ್ಲಿ ಸೋಮ ಶಬ್ದಕ್ಕೆ
ನಮ್ಮ ಇತಿಹಾಸಕಾರರು ಏನು ಬರೀತಾರೆ, ವೇದದ ವ್ಯಾಖ್ಯಾನಕಾರರು ಏನು ಬರೀತಾರೆ, ಎಚ್ ಡಿ ಗ್ರೈಸ್ವಾಲ್ಡ್ ಅಂತ ಹೇಳಿ ಒಬ್ಬ ಆಂಗ್ಲ ವೇದದ ಮೇಲೆ ಗ್ರಂಥವನ್ನು ಬರೆದ ವ್ಯಕ್ತಿ. ಅವನು ದಿ ರಿಲಿಜನ್ ಆಫ್ ದಿ ಋಗ್ವೇದ ಅನ್ನುವ ತನ್ನ ಪುಸ್ತಕದಲ್ಲಿ ಪೇಜ್ ನಂಬರ್ 214 ಸೋಮರಸ ಯಜ್ಞದಲ್ಲಿ ಏನು ಪವಮಾನ ಸೋಮ ಅಂತೇಳಿ ಆ ಸೋಮರಸದ ವರ್ಣನೆ ಪ್ರತಿಯೊಂದು ಮಂತ್ರದಲ್ಲಿ ಬರ್ತದೆ. ಅದೊಂದು ತರಹದ ಮಾದಕ ದ್ರವ್ಯ. ಅದನ್ನು ಋಷಿಮುನಿಗಳು ಕುಡಿದಾಕ್ಷಣಕ್ಕೇನೆ ಅವರಿಗೆ ಅವರ ಕಾಮವಾಸನೆ ಹೆಚ್ಚಾಗ್ತಾ ಇತ್ತು. ಹೀಗಾಗಿ ದೇವತೆಗಳು ಋಷಿಗಳು ಸಾಕಷ್ಟು ಕುಡಿದು ಹೆಣ್ಣಿನ ಜೊತೆಗೆ ಭೋಗ ಮಾಡ್ತಾ ತಿರುಗ್ತಿದ್ರು ಅಂಥೇಳಿ ಬರೀತಾನೆ. ವೇದದ ಬಗ್ಗೆ ಆ ವ್ಯಕ್ತಿಯ ಅಭಿಪ್ರಾಯ. ಇದೇ ರೀತಿಯಾಗಿ ಗ್ರಿಫಿತ್, ವಿಲ್ಸನ್, ಮ್ಯಾಕ್ಸ್ ಮುಲ್ಲರ್ ಇವರೆಲ್ಲರೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಇದೊಂದು ಮಾದಕ ದ್ರವ್ಯ, ಇದರಿಂದ ಕಾಮವಾಸನೆ ಹೆಚ್ಚಾಗ್ತದೆ ಅಂತ ಬರೀತಾರೆ. ಪಿ ಸಿ ರಾಯ್, ವಿಂಟರ್ನಿಸ್, ನೀಲಕಂಠ ಶಾಸ್ತ್ರಿ ಅನ್ನುವ ಏನು ಭಾರತದ ಸೋಕಾಲ್ಡ್ ಸೋಷಿಯಲಿಸಮ್ದಿಂದ ಪ್ರೇರಿತರಾದ, ಕಮ್ಯುನಿಸಮ್ ಪ್ರೇರಿತರಾದ ಇತಿಹಾಸಕಾರರು ಅಂತೇನಿದ್ದಾರೆ, ಇವರು ತಮ್ಮ ಗ್ರಂಥದಲ್ಲಿ ಸೋಮ ಎ ಟೈಪ್ ಆಫ್ ಲಿಕ್ಕರ್ ಅಂತೇಳಿ ಬರೆದಿದ್ದಾರೆ ಹೊರತು ಅರ್ಥ ಮಾಡಿಕೊಳ್ಳಿಕ್ಕೆ ಹೋಗಲಿಲ್ಲ. ಇವರನ್ನು ಬಿಡಿ. ವೇದಕ್ಕೆ ಕೇವಲ ಸೂಪರ್ಫಿಷಿಯಲ್ ಅರ್ಥವನ್ನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ಸಾಯಣಾಚಾರ್ಯರು ಸಹ, ವಿದ್ಯಾರಣ್ಯರ ಸಾಯಣಾಚಾರ್ಯರು ಅಂದರೆ ಮಾಧವರು, ಸಾಯಣ ಮತ್ತು ಮಾಧವರು ಅಣ್ಣತಮ್ಮಂದಿರು ಇಬ್ಬರು. ಮಾಧವರೇ ಮುಂದೆ ವಿದ್ಯಾರಣ್ಯರಾಗ್ತಾರೆ. ಸಾಯಣಾಚಾರ್ಯರು ಋಗ್ವೇದದ 6ನೇ ಮಂಡಲದಲ್ಲಿ ಒಂದು ಮಂತ್ರ ಬರ್ತಾರೆ. ಆ ಮಂತ್ರದ ಅರ್ಥ ಸ್ವಾದುಷ್ಕಿಲಾಯಂ ಮಧುಮಾಂ ಉತಾಯಂ ತೀವ್ರ ಕಿಲಾಯಂ ರಸವಾನ್ ಉತಾಯಂ ಉತೋ ನ್ಯಸ್ಯ ಪಪಿವಾಂಸಮಿಂದ್ರಂ ನ ಕಶ್ಚನ ಸಹತ ಆಹವೇಶು ಅಂತನ್ನೋ ಮಂತ್ರ ಇದೆ. ಈ ಸೋಮರಸ ಮಧು ಅತ್ಯಂತ ಮಧುರ, ಅತ್ಯಂತ ರುಚಿಕರ, ಅಷ್ಟೇ ಅಲ್ಲ ತೀವ್ರತೆ ಉಳ್ಳದ್ದು, ಅದ್ಭುತವಾಗಿರ್ತಕ್ಕಂಥ ರಸದಿಂದ ಯುಕ್ತವಾದದ್ದು. ಆನಂತರ ಇಂಥ ಸೋಮರಸವನ್ನು ಕುಡಿದ ಇಂದ್ರನನ್ನು ಯುದ್ಧದಲ್ಲಿ ಯಾರೂ ಸೋಲಿಸಲಿಕ್ಕೆ ಸಾಧ್ಯವಿಲ್ಲ ಅಂತನ್ನುವ ಅರ್ಥ ಮಾಡ್ತಾರೆ. ಅವರ ಭಾಷ್ಯ ಈ ರೀತಿಯಾಗಿದೆ ನೋಡಿಕೊಂಡು. ಅಯಂ ಸ್ವಾದು ಕಿಲ ಅಭಿಶ್ರುತಃ ಸೋಮಃ ಆಸ್ವಾದನೀಯ ಭವತಿ. ಅಯಂ ಸ್ವಾದು ಕಿಲ ಅಂತನ್ನೋದಕ್ಕೋಸ್ಕರ ಅರ್ಥ ಸೋಮಲತೆಯಿಂದ ಹಿಂಡಿ ತೆಗೆದ ಸೋಮರಸವು ಬಹಳ ರುಚಿಕರವಾಗಿರ್ತದೆ ಅಂತ ಸಾಯಣಾಚಾರ್ಯ ಬರೀತಾರೆ. ಉತ ಮಧುಮಾನ್ ಅಯಂ ಅಪಿ ಮಾಧುರ್ಯಾಚ್ಯ ಸೋಮೋ ಭವತಿ. ಇದು ಅತ್ಯಂತ ರುಚಿಕರವೂ ಆಗಿದೆ, ಅತ್ಯಂತ ಮಧುರವೂ ಆಗಿದೆ. ಅಯಂ ತೀವ್ರ, ಈ ಸೋಮರಸ ತೀವ್ರವಾಗಿದೆ. ತೀವ್ರ ಅಂತಕೊಂಡಂದರೆ ಸೋಮಃ ಮಧೋತ್ಪಾದನೆ ತೀಕ್ಷ್ಣ ಖಲು ಭವತಿ. ಈ ಸೋಮರಸವನ್ನು ಕುಡಿದಾಕ್ಷಣಕ್ಕೇನೆ ಕಾಮವಾಸನೆ ಭಾಳ ಹೆಚ್ಚಾಗಿ ಬೆಳೀತದೆ. ಉತ ಅಯಂ ರಸವಾನ್ ಭವತಿ. ಇದಕ್ಕೆ ವಿಶೇಷವಾಗಿರ್ತಕ್ಕಂತಹ ವಿಶೇಷ ಶಕ್ತಿ ಸಾರವುಳ್ಳದ್ದಾಗಿದೆ. ಅತ್ಯಂತ ತೀವ್ರವಾಗಿ ಬೇಗನೆ ಮನುಷ್ಯನಿಗೆ ಒಂಥರದ ಮದಮತ್ತತೆಯನ್ನು ತಂದುಕೊಡ್ತದೆ. ಉತೋ ಅಶ್ಯ ಪಪಿವಾನ್, ಆದ್ದರಿಂದ ಇದನ್ನು ಕುಡಿದ ಇಂದ್ರಂ ಆಹವೇಶು ನ ಕಶ್ಚನ ಸಹತೆ
ಕೋಪಿ ಅಭವತಿ. ಅವನು ಎಲ್ಲರನ್ನು ಸೋಲಿಸಿಬಿಡ್ತಾನೆ, ಇವನನ್ನು ಸೋಲಿಸಲಿಕ್ಕೆ ಯಾರು ಸಾಧ್ಯವಾಗೋದಿಲ್ಲ. ಸರಿ ಕೊಡೋದು ಇವನು ಯುದ್ಧಕ್ಕೆ ಬಂದರೆ ಇಂದ್ರ ಬಹಳ ಘೋರವಾದ ಯುದ್ಧವನ್ನು ಮಾಡ್ತಾನೆ ಅಂತೇಳಿ ಸಾಯಣರಂತಹ ವ್ಯಕ್ತಿಗಳೇ ತಪ್ಪು ಅರ್ಥ ಬರೀತಾರೆ. ಇನ್ನು ಆ ಬರೇ ಸೂಪರ್ಫಿಷಿಯಲ್ ಅರ್ಥ ಮಾಡಿ ಡಿಕ್ಷನರಿ ಇಟ್ಕೊಂಡು ಅರ್ಥ ಇಟ್ಕೊಂಡು ವೇದಗಳಿಗೆ ಅರ್ಥ ಬರೀತಕ್ಕಂಥವ್ರ ಗತಿ ಏನು? ಆದರೆ ಹಾಗಲ್ಲ. ಇಂತಹ ಶಬ್ದಕ್ಕೆ ಅರ್ಥ ಹೇಳಬೇಕಾಗಿದ್ದರೆ ಭಗವದ್ಗೀತೆ ಅಭ್ಯಾಸ ಮಾಡಬೇಕು. ಭಗವದ್ಗೀತೆ ಏನು ಹೇಳ್ತದೆ? ವೇದೈಶ್ಚ ಸರ್ವೈ ಅಹಮೇವ ವೇದ್ಯ. ಸಕಲ ವೇದಗಳಿಂದ ನಾನು ವೇದ್ಯನಾಗಿದ್ದೇನೆ. ಅಂದರೆ ಸೋಮ ಶಬ್ದ ನನ್ನನ್ನು ಹೇಳ್ತಾರೆ, ರಸ ಶಬ್ದ ನನ್ನನ್ನು ಹೇಳ್ತಾರೆ. ಸೋಮರಸ ಇದನ್ನು ಹಿಂಡಿ ತೆಗೆದಾಗ ಇದು ಬಹಳ ಸ್ವಾದಿಷ್ಟವಾಗಿರ್ತದೆ. ಹೌದು, ಶಾಸ್ತ್ರವನ್ನು ಓದಿ 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 ಹಿಂಡಿ ಅದರ ಸಾರವನ್ನು ರೂಪನಾದ ನನ್ನನ್ನು ತಿಳಿದುಕೊಂಡಾಗ ಈ ಭಕ್ತಿರಸ ಅಂತ ಏನಿದೆಯಲ್ಲ, ಇದು ಬಹಳ ಅತ್ಯಂತ ರುಚಿಕರವಾಗಿರ್ತದೆ. ಅಷ್ಟೇ ಅಲ್ಲ, ಇದರ ಮಾಧುರ್ಯ ಒಮ್ಮೆ ಉಂಡವನು ಇದನ್ನು ಪುನಗೆ ಬಿಡೋದಿಲ್ಲ. ಅಷ್ಟೇ ಅಲ್ಲ, ಭಕ್ತಿಯ ತೀವ್ರತೆ ಹೆಚ್ಚಾದಂತೆ ಜಗತ್ತನ್ನೇ ಅವರು ಮರೀತಾರೆ. ಆ ತೀವ್ರತೆಯನ್ನು ತಂದುಕೊಡ್ತದೆ ಈ ಭಕ್ತಿ ಅಂತಕ್ಕಂಥ ರಸ. ಭಕ್ತಿ ರಸದಿಂದ ಯುಕ್ತನಾಗಿ ನನ್ನ ಅನುಗ್ರಹ ಪಡೆದ ಇಂದ್ರ ಜಗತ್ತಿನಲ್ಲಿ ಅಜೇಯನಾಗಿದ್ದಾನೆ. ಇದು ಶ್ರೀಮದಾಚಾರ್ಯರು ಹೇಳುವ ಅರ್ಥ. ಅದಕ್ಕೆ ಆಚಾರ್ಯ ಋಗ್ಭಾಷ್ಯದಲ್ಲಿ ಉಮೈರ್ಯುಕ್ತತ್ವತೋ ವಾಪಿ ಸೋಮ ಶಬ್ದಕ್ಕೆ ಪರಮಾತ್ಮನ ವಿಶೇಷ ಸನ್ನಿಧಾನದಿಂದ ಯುಕ್ತರಾಗಿ ಲಕ್ಷ್ಮೀದೇವಿ ಮತ್ತು ರುದ್ರದೇವರು ಜಗತ್ತಿಗೆ ಉಪಕಾರ ಮಾಡ್ತಾರೆ. ಆದ್ದರಿಂದಾಗಿ ಅಂಥವರ ನಿಯಾಮಕನಾದ್ದರಿಂದಾಗಿ ಭಗವಂತನಿಗೆ ಸೋಮ ಅಂತ ಹೆಸರು. ಋಗ್ಭಾಷ್ಯ ಟೀಕಾದಲ್ಲಿ ಟೀಕಾಕೃತ್ಪಾದರು ಬರೀತಾರೆ, ಉಶ್ಚ ಮಾಚ ಉಮೇ. ಉ ಅಂತಂದುಕೊಂಡಂತಂದರೆ ರುದ್ರ, ಮಾ ಅಂತಂದರೆ ಮಹಾಲಕ್ಷ್ಮೀ ದೇವಿ. ಇವರನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಪರಮಾತ್ಮ ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾನೆ. ಆದ್ದರಿಂದ ಭಗವಂತನಿಗೆ ಸೋಮ ಅಂತ ಹೆಸರು. ಸೋಮ ಅಂದರೆ ಸರಿ ಅಲ್ಲ, ಸೋಮಲತೆಯನ್ನು ತೆಗೆದಿರ್ತಕ್ಕಂಥ ಹೆಂಡ ಅಲ್ಲ. ಅಹಂಕಾರ ತತ್ವಾಭಿಮಾನಿಯಾದ ರುದ್ರದೇವರು, ಆನಂತರ ವಿದ್ಯಾಭಿಮಾನಿಯು ಮತ್ತು ಪ್ರಕೃತ್ಯಾಭಿಮಾನಿಯಾಗಿರ್ತಕ್ಕಂತಹ ಮಹಾಲಕ್ಷ್ಮೀ ದೇವಿ ಅಂತರ್ಯಾಮಿಯಾಗಿದ್ದು ಪರಮಾತ್ಮ ಸೃಷ್ಟಿಗೆ ಮುಖ್ಯ ಕಾರಣೀಭೂತನಾಗ್ತಾನೆ. ಆದ್ದರಿಂದ ಭಗವಂತನಿಗೆ ಸೋಮ ಅಂತ ತಿಳ್ಕೊಂಡಂತ ಹೆಸರು. ಶ್ರೀಮದಾಚಾರ್ಯ ಭಾಗವತ ತಾತ್ಪರ್ಯದ ಮುಂದಿನ 16ನೇ ಅಧ್ಯಾಯದ 11ನೇ ಶ್ಲೋಕಿಗೆ, ಇದು 11ನೇ ಸ್ಕಂದದ. ಆನಂದಾನುಭವಸ್ತೂ ಮಹಾ ಉತ್ಕೃಷ್ಟಾನುಭವಾತ್ ಸ್ಮೃತಃ. ಪರಮಾತ್ಮ ಜ್ಞಾನಾನಂದ ಸ್ವರೂಪನಾದ್ದರಿಂದಾಗಿ ಅವನ ಆನಂದ ಅನುಭವವು ಅತಿ ಉತ್ತಮವಾಗಿದೆ. ಉ ಮ ಮ ಅಂತಿಕೊಂಡಂತಂದರೆ ಜ್ಞಾನ, ಆನಂದ. ಪರಮಾತ್ಮನ ಜ್ಞಾನಾನಂದಾದಿಗಳು ಉ ಅತಿ ಶ್ರೇಷ್ಠವಾಗಿದೆ. ಆದ್ದರಿಂದ ಅತಿ ಶ್ರೇಷ್ಠೆಯಿಂದ ಸಹಿತನಾದ್ದರಿಂದಾಗಿ ಸೌಮ್ಯನಾದ್ದರಿಂದ ಪರಮಾತ್ಮನಿಗೆ ಸೋಮ ಅಂತ ಹೆಸರು. ಸೋಮಶ್ಚ ಉಮಶ್ಚ ಸೌಮ್ಯ ಸೋಮ. ಯಾಕಂದರೆ ಪರಮಾತ್ಮ ಅತ್ಯಂತ ಸೌಮ್ಯನಾಗಿದ್ದಾನೆ ಭಕ್ತರಿಗೋಸ್ಕರ. ಹುಡುಗರ ಜೊತೆಗೆ ಹುಡುಗನಾಗಿ ಆಟ ಆಡ್ತಾನೆ, ಬಾಲಕರ ಜೊತೆಗೆ ಬಾಲಕನಾಗಿ ಲೀಲೆ ಮಾಡ್ತಾನೆ, ಹೆಣ್ಮಕ್ಳ ಜೊತೆಗೆ ರಾಸಕ್ರೀಡೆಯನ್ನು ಆಡ್ತಾನೆ, ಹೆಣ್ಣು ಮಕ್ಕಳನ್ನು ಉದ್ಧಾರ ಮಾಡಿ ತನ್ನ ಹೆಂಡತಿಯರನ್ನಾಗಿ ಮಾಡ್ಕೊಳ್ತಾನೆ. ಆದ್ದರಿಂದ ಸೋಮಃ ಸೌಮ್ಯತ್ವತೋ ಹರಿಹಿ ಅಂತನ್ನೋ ವಿಚಾರವನ್ನು ಪರಮಾತ್ಮ ವರಾಹ, ನರಸಿಂಹ, ಪರಶುರಾಮಾದಿ ಅತ್ಯಂತ ಭೀಕರ ಅವತಾರವನ್ನು ತೆಗೆದುಕೊಂಡಿದ್ದರು. ಕೃಷ್ಣ ರಾಮಾವತಾರದಲ್ಲಿ ಬಹಳ ಸೌಮ್ಯನಾಗಿ ಜಗತ್ತಿಗೆ ಉಪಕಾರವನ್ನು ಮಾಡಿದ್ದಾನೆ. ಅದಕ್ಕೆ ಭಗವದ್ಗೀತೆಯ 15ನೇ ಅಧ್ಯಾಯದ 13ನೇ ಶ್ಲೋಕ, ಪುಷ್ಣಾಮಿ ಚೌಷಧಿ ಸರ್ವಾ
ಸೋಮೋ ಭೂತ್ವಾ ರಸಾತ್ಮಕಃ ಅಂತನ್ನುವ ಶ್ಲೋಕಕ್ಕೆ ಆಚಾರ್ಯರು ಗೀತಾ ಭಾಷೆ ಬರೀತಕ್ಕಂಥ ಸಂದರ್ಭದಲ್ಲಿ ಗೀತಾ ತಾತ್ಪರ್ಯದಲ್ಲಿ ಸೌಮ್ಯತ್ವಾತ್ ಸೋಮನಾಮಾಸೌ ಪರಮಾತ್ಮ ಅತ್ಯಂತ ಸೌಮ್ಯನಾದ್ದರಿಂದಾಗಿ ಇವನಿಗೆ ಸೋಮ ಸೋಮ ಅಂತ ತಿಳ್ಕೊಂಡಂತ ಹೆಸರು. ಆದ್ದರಿಂದಾಗಿ ಇವನು ಚಂದ್ರಮಂಡಲದಲ್ಲಿದ್ದು ತಂಪಾಗಿರ್ತಕ್ಕಂಥ ಬೆಳದಿಂಗಳನ್ನು ಜಗತ್ತಿಗೆ ಕೊಡ್ತಕ್ಕಂಥ ಮಹಾನ್ ಅದ್ಭುತ ವ್ಯಕ್ತಿಯಾಗಿದ್ದಾನೆ ಅಂತೇಳಿ ಸೋಮ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ ಮಾಡಿದ್ದಾರೆ. ಋಗ್ಭಾಷಾ ಟೀಕಾದಲ್ಲಿ ಉಮೈಹಿ ಭೂತೈಹಿ ಭೂತಾನಿ ವೈ ವಿಶ್ವ ಉಮಾ ಇತಿ ಶ್ರುತೇ ಸ ಉಮೈವ ವರ್ತತೆ ಇತಿ ಸೋಮಃ ಸರ್ವಭೂತಾನಿ ಪ್ರೇರಯತೆ. ಲಕ್ಷ್ಮಿಗೂ ಪ್ರೇರಕನು ಇವನೇ, ರುದ್ರದೇವರಿಗೂ ಪ್ರೇರಕನು ಇವನೇ, ಉಪಲಕ್ಷತೆಯ ಬ್ರಹ್ಮದೇವರಿಗೂ ಪ್ರೇರಕನು ಇವನೇ ಅಂತನ್ನುವುದನ್ನು ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ. ಸೌಮ್ಯ ಸೌಮ್ಯತ್ವತೋ ಹರಿಹಿ ಅಂತನ್ನೋ ಶಬ್ದವನ್ನು ಮಾಡುವಾಗ ಪರಮಾತ್ಮ ಸೌಮ್ಯನಾದ್ದರಿಂದಾಗಿ ಅವನಿಗೆ ಹೂ ಅಂತ ಹೆಸರು, ಮಹಾಲಕ್ಷ್ಮಿಗೆ ಮಾ ಅಂತ ಹೆಸರು. ಸೋಮ ಶಬ್ದಂ ಹರೋ ವ್ಯಾಖ್ಯಾತೆ. ಋಗ್ಭಾಷಾ ಟೀಕಾ ಬರೆಯುವಾಗ ಟೀಕಾಕೃತ್ವಾದರು ಈ ರೀತಿಯಾಗಿ ಬರೀತಾರೆ. ಸೋಮ ಶಬ್ದವನ್ನು ಆಚಾರ್ಯರು ರಸದ ಬದಲಾಗಿ ಸೆರೆ ಬದಲಾಗಿ ಪರಮಾತ್ಮನ ಅರ್ಥವನ್ನು ಹೆಸರಿಗೆ ಅರ್ಥವನ್ನು ತಿಳಿಸಿಕೊಡ್ತಾರೆ. ಸೌಮ್ಯತ್ವಂ ಅಂದರೆ ಅಕ್ರೌರ್ಯತ್ವಂ. ಉದ್ರೇಣ ಮಹಾಲಕ್ಷ್ಮಿಯಾಚ ಉಗ್ರೇಣ ರುದ್ರದೇವರಿಂದ ಮತ್ತು ಲಕ್ಷ್ಮಿಯಿಂದ ಯುಕ್ತನಾಗಿದ್ದರಿಂದಾಗಿ ಅವರಿಗೆ ಪ್ರೇರಕನಾದ್ದರಿಂದ ಪರಮಾತ್ಮ ಅವರಿಂದ ಸಹಿತನೂ ಆಗಿದ್ದಾನೆ, ಪ್ರೇರಕನೂ ಆಗಿದ್ದಾನೆ ಮತ್ತು ಸೌಮ್ಯನೂ ಆಗಿದ್ದಾನೆ. ಆದ್ದರಿಂದ ಸೋಮ ಅಂತ ತಿಳ್ಕೊಂಡಂತೇಳಿ ಅರ್ಥವನ್ನು ಬರೀತಾರೆ. ಅಥವಾ ನೈವೇದ್ಯತೆ ಮಾ ಪ್ರಮಾ ಈ ಅತ್ತ ಯಾವನಿಗೆ ಕೊನೆ ಅಂತ ಅನ್ನೋದಿಲ್ಲ, ಸರ್ವತ್ರದಲ್ಲೂ ವ್ಯಾಪ್ತನಾಗಿದ್ದಾನೆ, ಯಾವನು ಸಾರನಾಗಿದ್ದಾನೆ, ಯಾರು ಅಮ ಅಂತಿಕೊಂಡಂತಂದರೆ ಅವನು ವಿಶೇಷವಾದ ರೀತಿಯಲ್ಲಿ ಜ್ಞಾನದಾಯಕನಾಗಿದ್ದಾನೆ. ಆದ್ದರಿಂದಾಗಿ ಅವನಿಗೆ ಸೌಮ್ಯ ಅಂತಿಕೊಂಡಂತೇಳಿ ನಾರಾಯಣ ಶಬ್ದಕ್ಕೆ ಸೌಮ್ಯ ಅಂದರೆ ನಾರಾಯಣ ಅಂತ ಅರ್ಥ ಮಾಡಿದ್ದಾರೆ. ಆದ್ದರಿಂದಾಗಿ ಸೋಮಂ ಮನ್ಯತೆ ಪಪಿವಾನ್ ಯತ್ ಸಿಂಪ್ಯುಂಷಂತ್ಯೋಷಾಧಿನ್ ಸೋಮಂ ಬ್ರಹ್ಮಾಣು ವಿದುರ್ನತಶ್ಚ ಆಸ್ನಾತಿ ಕಶ್ಚನ. ಈ ಅರ್ಥಕ್ಕೆ ಹಾಗಾದರೆ ಸೋಮ ಶಬ್ದಕ್ಕೆ ಹೀಗಾಗಿ ಅರ್ಥ ಮಾಡಿದರು. ಸೋಮ ಶಬ್ದಕ್ಕೆ ಲಿಖರ್ ಅಂತ ಅರ್ಥ ಯಾಕೆ ಮಾಡಬಾರ್ದು, ಸಾಯಣೂರು ಹೇಳಿದಂತೆ ಅರ್ಥ ಯಾಕೆ ಮಾಡಬಾರ್ದು ಅಂತ ತಿಳ್ಕೊಂಡಂತಂದರೆ ಮುಂದೆ ಈ ಸೋಮ ಶಬ್ದ ಋಗ್ವೇದದ 8ನೇ ಮಂಡಲದ 48ನೇ ಸೂಕ್ತದಲ್ಲಿ 3ನೇ ಮಂತ್ರದಲ್ಲಿ ಸೋಮಂ ಮನ್ಯತೆ ಪಪಿವಾನ್, ಯಾನು ಸೋಮಲತೆಯನ್ನು ಹಿಂಡಿ ತೆಗೆದ ಈ ಸೋಮರಸವನ್ನು ಇದನ್ನು ಕುಡಿತಕ್ಕಂಥ ಒಂದು ಸರಿಯಂತೆ ಅವನು ಕುಡಿತಾನೆ, ಆ ವ್ಯಕ್ತಿ ಮೂರ್ಖ. ಸೋಮಂ ಎಂ ಬ್ರಹ್ಮಾಣೋ ವಿದುಹು. ಸೋಮ ಶಬ್ದಕ್ಕೆ ದೇವರು ಅಂತ ಅವನು ಅರ್ಥ ಮಾಡ್ತಾನೆ, ಅವನೇ ನಿಜವಾದ ಜ್ಞಾನಿ, ಅವನು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಗತಿಯನ್ನು ಹೊಂತಾನೆ ಅಂತ ತಿಳ್ಕೊಂಡಂತನ್ನುವ ಮಾತವನ್ನು ಹೇಳ್ತಾರೆ. ಅಂದರೆ ವೇದಕ್ಕೆ ಈ ರೀತಿಯಾಗಿ ಅಪಾರ್ಥ ಮಾಡ್ತಕ್ಕಂಥ ಜನರು ಇದ್ದಾರೆ. ಅಷ್ಟೇ ಅಲ್ಲ, ವ್ಯವಾಯ ಯಜ್ಞದಲ್ಲಿ ಮುಗಿದಾಕ್ಷಣಕ್ಕೇನೆ ಹೆಣ್ಣುಗೊಂಡು ಒಂದಾಗ್ತಾರೆ ಅಂತ ತಿಳ್ಕೊಂಡಾಕ್ಷಣಕ್ಕೇನೆ ಇದೊಂಥರದ ಯಜ್ಞ ಅಂತ ಕರೆದಿದ್ದಾರೆ. ಹೌದು, ದೇವತೆಗಳು ತಾವು ಕೇವಲ ಮಾನಸಿಕವಾಗಿರ್ತಕ್ಕಂಥ ರೀತಿಯಲ್ಲಿ ದೇಹ ಸಂಬಂಧವನ್ನು ಕೇವಲ ರತಿಯಿಂದ ಅವರು ಆ ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಮಾನಸಿಕ ಸಂಬಂಧದ ಸಂತಾನವನ್ನು ಪಡಿತಾರೆ. ದೇವತೆಗಳು ದೇಹ ಸಂಬಂಧ ಮಾಡಲೇಬೇಕು ಅಂತ ಏನು ನಿಯಮವಿಲ್ಲ. ಅದಕ್ಕೆ ಆಚಾರ್ಯ ತಾತ್ಪರ್ಯದಲ್ಲಿ ಏನು ಹೇಳಿದರು, ದೇವಭೋಗ ಅನ್ಯತ ಮನುಷ್ಯ ಭೋಗ ಅನ್ಯತ ಅಂತ. ಇನ್ನು ಮನುಷ್ಯರು ಸ್ತ್ರೀ ಪುರುಷರು ಹೌದು, ವಿವಾಹವಾದ ನಂತರ ವಿವಾಹದ ಉದ್ದೇಶ ಸತ್ಪ್ರಜೆ, ಒಳ್ಳೆ ಸಂತಾನ ಅಂತಕ್ಕಂಥ ಅನ್ನೋದನ್ನು ಪಡೆಯೋದು ಸತ್ಪ್ರಜೆ.
ಅದಕ್ಕೋಸ್ಕರ ಮಕ್ಕಳಿಗೋಸ್ಕರ ಮಾತ್ರ ತನ್ನ ಹೆಂಡತಿಯ ಜೊತೆಯಲ್ಲಿ ವಿಶಿಷ್ಟ ಋತುಕಾಲದಲ್ಲಿ ಮಾತ್ರ ದೇಹ ಸಂಬಂಧವನ್ನು ಮಾಡ್ತಾ ಇದ್ದರೆ ಅದೊಂದು ಯಜ್ಞ ಅಂತ ಕರೆದಿದ್ದಾರೆ. ಆ ಯಜ್ಞದ ವರ್ಣನೆಯೂ ಕೂಡ ನಾರಾಯಣ ಉಪನಿಷತ್ನಲ್ಲಿ ಬರ್ತದೆ. ಅಂದರೆ ಗೃಹಸ್ಥಾಶ್ರಮಿಗಳು ಸಂತಾನ ಪಡೆಯುವುದು ಒಂದು ಯಜ್ಞ ಅಂತ ತಿಳಿದುಕೊಂಡು ಅಲ್ಲಿ ಪರಮಾತ್ಮನ ವಿಶೇಷವಾದ ಧ್ಯಾನವನ್ನು ಮಾಡ್ತಾ ಲಕ್ಷ್ಮೀನಾರಾಯಣರ ಅನುಸಂಧಾನವನ್ನು ಇಟ್ಟುಕೊಂಡು ಗರ್ಭಧಾರಣೆಯನ್ನು ಮಾಡಿದರೆ ಭಗವದ್ಭಕ್ತರಾದಂಥ ಮಕ್ಕಳು ಹುಟ್ಟುತ್ತಾರೆ ಅಂತ ಅನ್ನುವ ವರ್ಣನೆ ಕೂಡ ಬಂದಿದೆ. ಆದರೆ ವಿವಾಹ ಯಜ್ಞ ಅಂತ ನೆವವನ್ನಿಟ್ಟುಕೊಂಡು ವೇದದಲ್ಲಿ ಗಂಡು ಹೆಣ್ಣೆ ಮುಕ್ತ ಸಂಬಂಧ ಹೇಳಿದ್ದಾರೆ ಅಂತನ್ನೋರು ಬರೆದಿದ್ದಾರೆ ವ್ಯಾಖ್ಯಾನಕಾರರು. ಇನ್ನು ವೇದದಲ್ಲಿ ಮಾಂಸ ಹೌದು, ವೇದದಲ್ಲಿ ಪಶುಗಳನ್ನು ಬಲಿ ಕೊಟ್ಟು ಅದರ ಮಾಂಸ ಭಾಗವನ್ನು ಕತ್ತರಿಸಿ ಯಜ್ಞದಲ್ಲಿ ಆಹುತಿ ಕೊಡ್ತಿದ್ರು. ಇದು ಯಾರು? ಕ್ಷತ್ರಿಯರು ಯಜ್ಞ ಮಾಡುವಾಗ. ಯಾಕೆ? ಕ್ಷತ್ರಿಯರ ಆಹಾರ ಮಾಂಸ. ಮಾಂಸ ತಿನ್ನದೆ ಅವನು ಯುದ್ಧಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಕ್ಷತ್ರಿಯರು ಮಾಂಸಾಹಾರಿಗಳು. ಹೌದು, ರಾಮ ಬೇಟೆಯಾಡ್ತಾ ಇದ್ದ. ಪಾಂಡವರು ಬೇಟೆಯಾಡಿ ತಂದು ಅದನ್ನು ಯಜ್ಞಯಾಗಾದಿ ಮಾಡಿ ಮಾಂಸ ಸ್ವೀಕಾರ ಮಾಡ್ತಿದ್ರು. ಮಹಾಭಾರತದಲ್ಲಿ ಬೇಕಾಡ್ತಲ್ಲ ಬಣ್ಣ ಬರ್ತಾರೆ. ಆದರೆ ಅವರು ಅಲ್ಲಿಯೂ ಕೂಡ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಂಸ್ಕಾರವುಳ್ಳವರಾಗಿದ್ದರು. ಋಷಿಗಳದು ಯಜ್ಞದಲ್ಲಿ ಬಲಿ ಕೊಡೋ ಋಷಿಗಳು ಏನು ಮಾಡ್ತಾಯಿದ್ರು? ತಮ್ಮ ತಪಸ್ಸಾಮರ್ಥ್ಯದಿಂದ ಆ ಪಶುವನ್ನು ಸ್ವರ್ಗಕ್ಕೆ ಕಳಿಸಿಬಿಡ್ತಾಯಿದ್ರು. ಯಜ್ಞಕ್ಕೋಸ್ಕರ ನಿನ್ನ ದೇಹವನ್ನು ಬಲಿ ಕೊಡ್ತಾ ಇದ್ದೆಯಲ್ಲ, ಆಯಿತು, ಉತ್ತಮ ಗತಿಗೆ ಹೋಗಿ ಮುಂದೆ ಉತ್ತಮ ಜನ್ಮ ಪಡೆಯಂತ ಅಂತೇಳಿ ತಮ್ಮ ಮಂತ್ರ ಸಾಮರ್ಥ್ಯದಿಂದ ಅವರಿಗೆ ಉತ್ತಮ ಲೋಕಕ್ಕೆ ಕಳಿಸ್ಕೊಡ್ತಾಯಿದ್ರು. ಆನಂತರ ಆ ಪಶುವಿನ ಮಾಂಸದ ಭಾಗವನ್ನು ಕರ್ಪೂರವಾಗಿ ಮಾಡ್ತಾಯಿದ್ರು. ಕರ್ಪೂರವಂತ ಜ್ವಲನಶೀಲ ವಸ್ತುವನ್ನಾಗಿ ಪರಿಣಮಿಸ್ತಾ ಇದ್ರು, ಅದರ ಶೇಷ ಉಳಿಯದಂತೆ. ಆ ನಂತರ ರಕ್ತ ಅದು ಹಾಲಾಗಿ ಪರಿಣಮಿಸ್ತಿತ್ತು ಅಂತ ವರ್ಣನೆ ಮಾಡ್ತಾರೆ. ಅಷ್ಟು ಸಾಮರ್ಥ್ಯ ಆಗಿನ ಕಾಲ ಋಷಿಮುನಿಗಳಿಗೆ ಇತ್ತು. ಕ್ಷತ್ರಿಯರಿಗೆ ಅವರಿಗೆ ಮದ್ಯವನ್ನು ಯುದ್ಧಕ್ಕೆ ಹೊರಟಿರ್ತಕ್ಕಂಥ ಕ್ಷತ್ರಿಯನಿಗೆ ಈ ಪಶುಮಾಂಸದಿಂದ ಯಜ್ಞ ಮಾಡಿ ಒಂದು ಮದ್ಯವನ್ನು ಅಭಿಮಂತ್ರಣ ಮಾಡಿ ತಗೋ, ಇದನ್ನು ಶಕ್ತಿ ಸಾಮರ್ಥ್ಯ ಪಡಿ ಅಂತ ಕೊಡ್ತಾ ಇದ್ರಂತೆ. ಆದರೆ ಇದು ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ, ಶೂದ್ರರಿಗೆಲ್ಲ. ಮತ್ತೆ ಇದು ಕೇವಲ ಕ್ಷತ್ರಿಯರಿಗೆ ಮಾತ್ರ, ಯುದ್ಧಕ್ಕೆ ಹೋಗುವ ಕ್ಷತ್ರಿಯರಿಗೆ ಮಾತ್ರ, ಮನೆಯಲ್ಲಿ ಕೂತು ನೌಕರಿ ಮಾಡುವ ಕ್ಷತ್ರಿಯರಿಗೆಲ್ಲ. ಇದು ಅವರ ಸಾಮರ್ಥ್ಯದ ವರ್ಧನೆಗೋಸ್ಕರ ಇರತಕ್ಕಂಥ ಕ್ರಮ. ಅದನ್ನೇ ಕಾಮನ್ನಾಗಿ ಅರ್ಥ ಮಾಡಿಕೊಂಡು ವೇದದಲ್ಲಿ ಇದೆಲ್ಲ ವಿಚಿತ್ರವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳಿದ್ದಾರೆ ಅಂತ ತಿಳ್ಕೊಂಡಂತೇಳಿ ಜನರಿಗೆ ಮೋಸ ಮಾಡ್ತಾರೆ. ಅದಕ್ಕೋಸ್ಕರವೇ ಪರಮಾತ್ಮ ಹೇಳ್ತಾನೆ, ಇವರೆಲ್ಲರೂ ವೇದವಾದ ರಥರು. ವೇದದ ಸೂಪರ್ಫೇಷಿಯಲ್ ಅರ್ಥವನ್ನು ತಿಳಿದುಕೊಂಡಿರ್ತಕ್ಕಂಥ ವ್ಯಕ್ತಿಗಳು. ವೇದದಲ್ಲಿ ಇದರಿಂದ ಸ್ವರ್ಗ ಸಿಗ್ತದೆ, ಇದರಿಂದ ಅಪ್ಸರೆಯರು ಸಿಗ್ತಾರೆ, ಇದರಿಂದ ಐಶ್ವರ್ಯ ಸಿಗ್ತದೆ ಅಂತಕ್ಕಂಥ ಮಾತು ಅಂತಿಕೊಂಡಂತೇನಿದೆ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ. ವೇದವನ್ನು ನಾವು ಸ್ವರ್ಗಕ್ಕೋಸ್ಕರ, ವೇದವನ್ನು ಯಜ್ಞ ಯಾಗಾದಿಗಳನ್ನು ಸಂಪತ್ತಿ ಪಡೆಯೋದಕ್ಕೋಸ್ಕರ ಆಚಾರ್ಯ ಸ್ವಲ್ಪ ಲಕ್ಷ್ಮೀಯಾಗ ಮಾಡಿ ನನಗೆ ಲಾಟ್ರಿ ಹತ್ತಬೇಕು ಅಂತ ತಿಳ್ಕೊಂಡಂತೇಳಿ ಅಂತಕ್ಕಂಥ ರೀತಿಯಲ್ಲಿ ಅನ್ನುವ ಜನ, ಸುಖವೇ ಬೇಕು, ಸ್ವರ್ಗಾದಿಗಳೇ ಶ್ರೇಷ್ಠ,
ಎಲ್ಲಿ ದೇವರು ಅಂತಿಕೊಂಡಿರ್ತಕ್ಕಂಥ ಅನ್ನೋ ವ್ಯಕ್ತಿಗಳು ಅಂತೇನಿದ್ದಾರೆ, ನಾಣ್ಯದ ಸ್ಥಿತಿವಾದಿನಃ 2ನೇ ಅಧ್ಯಾಯದ 42ನೇ ಶ್ಲೋಕ, ಕಾಮಾತ್ಮಾನಃ ಸ್ವರ್ಗಪರಃ, ಯಜ್ಞಯಾಗಾದಿಗಳಿಂದ ಐಹಿಕ ಸುಖವನ್ನು ಬಯಸ್ತಕ್ಕಂತಹ ಈ ಜನರು ಕರ್ಮ ಫಲಪ್ರದಾಂ, ಸ್ವರ್ಗ ಸಿಗ್ತದೆ ಮತ್ತು ಹುಡ್ತಾರೆ, ಮತ್ತು ಸುಖೋ ದುಃಖೋ ಮತ್ತು ಹುಡ್ತಾರೆ, ಮತ್ತು ಮರಣ ಮತ್ತು ಜನ್ಮ, ಈ ರೀತಿಯಾಗಿ ಭೋಗೇಶ್ವರದಲ್ಲಿ ಆಸಕ್ತರಾಗಿ ಇಂಥ ವ್ಯಕ್ತಿಗಳು ಎಂದೂ ವೇದಗಳು ಭಗವದ್ವಾಚೆಯಾಗಿವೆ, ಭಗವಂತನನ್ನು ಈ ಮಂತ್ರದಿಂದ ಧ್ಯಾನ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ವ್ಯವಸಾಯಾತ್ಮಕ ಬುದ್ಧಿ ಸಮಾಧೋನ ವಿಧೀಯತೆ, ಇಂಥ ಒಂದು ರೀತಿಯಾಗಿರ್ತಕ್ಕಂಥ ಫಲಕಾಮನೆಯಿಂದ ವೇದಗಳನ್ನು ತಿಳಿದುಕೊಂಡು ಆ ರೀತಿಯಾಗಿ ಹಣ ಗಳಿಸೋದಕ್ಕೋಸ್ಕರ ಮಾತ್ರ ವೇದ ಯಜ್ಞ ಯಾಗ ಪೂಜಾ ಪುನಸ್ಕಾರ ಇತ್ಯಾದಿಗಳನ್ನೆಲ್ಲ ಒಂದು ಬಿಸ್ನೆಸ್ ಆಗಿ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಅಂತೇನಿದ್ದಾರೆ, ಅವರು ಮಾಡಿದ ಮಂತ್ರಫಲದಿಂದ ಸ್ವರ್ಗಾದಿಗಳನ್ನು ಪಡೆಯಬಹುದೇ ಹೊರತು ಪರಮಾತ್ಮನನ್ನು ಅವರು ಸರ್ವತಾ ಪಡೆಯಲಿಕ್ಕೆ ಆಗೋದಿಲ್ಲ. ಆದ್ದರಿಂದಾಗಿ ಇವರೆಲ್ಲರೂ ತಾವು ಪರಸ್ಪರ ಸೇರಿದಾಗ ವೇದದೊಳಗು ಮಾತು ತಿನ್ನಂತ ಹೇಳ್ಯಾರಿ, ತಿನ್ನೋಣ, ವೇದದೊಳಗೆ ಸರಿ ಕೊಡ್ಲಿಕ್ಕೆ ಹೇಳ್ಯಾರ್ರಿ, ಕುಡಿಯೋಣ, ವೇದದೊಳಗು ಹೆಣ್ಣಿನ ಸಂಬಂಧ ಮಾಡು ಅಂತ ಹೇಳ್ಯಾರ್ರಿ, ಅದನ್ನು ಮಾಡೋಣ ಅಂತ ತಿಳ್ಕೊಂಡಂತೇಳಿ ಹುಚ್ಚುತ್ಸಾಹ ರೀತಿಯಾಗಿರ್ತಕ್ಕಂಥ ರೀತಿಯಾದ ಅಭಿಚಾರಿಕ ಯಜ್ಞಗಳನ್ನು ಮಾಡ್ತಾ ಅತ್ಯಂತ ಬೀಭತ್ಸಕರವಾಗಿರ್ತಕ್ಕಂಥ ವ್ಯವಹಾರಗಳನ್ನು ಇಟ್ಟುಕೊಂಡು ಅನ್ನದಾನ ಇಲ್ಲ, ಸಾತ್ವಿಕತೆ ಇಲ್ಲ, ಭಗವಂತನ ಪ್ರಾರ್ಥನೆ ಇಲ್ಲ, ತಾವೇ ಕೂತ್ಕೊಂಡು 4 ಜನ ಕೂತ್ಕೊಂಡು ತಮಗೆ ರೀತಿಯಿಂದ ಮಾಡಿರ್ತಕ್ಕಂಥ ರೀತಿಯಿಂದ ಮಾಡಿ, ಆ ನಂತರ ಅನ್ನದಾನ ಇಲ್ಲ, ದಕ್ಷಿಣೆ ಇಲ್ಲ, ಪಶುಗಳನ್ನು ಕೊಲ್ಲೋದು, ಯಜ್ಞ ಮಾಡೋದು, ಮಜಾ ಮಾಡಿ ಸರಿ ಕುಡಿದು ಬೀಳೋದು, ಈ ರೀತಿಯಾಗಿ ಒಂದು ಜನರು ಮಾಡ್ತಾ ಇದ್ದರು. ಅದಕ್ಕೋಸ್ಕರವೇ ಇಂಥವರ ಮನಸ್ಸನ್ನು, ಇಂಥ ಒಂದು ವಾದವನ್ನು ನಿಲ್ಲಿಸಬೇಕು ಅಂತೇಳಿ ಬುದ್ಧ ಅವತಾರ ಬಂತು. ಇದೆಲ್ಲಕ್ಕೂ ಕಾರಣ ಅಂತಿಕೊಂಡಂತಂದರೆ ಕೇವಲ ತಾರ್ಕಿಕವಾಗಿರ್ತಕ್ಕಂಥ ವಿದ್ಯೆಯನ್ನು ಪಡೆದಿದ್ದಾರೆ, ಕೇವಲ ಇಂಟೆಲೆಕ್ಚುಲಿಟಿ ಪಡೆದಿದ್ದಾರೆ ಹೊರತು ಇಮೋಷನಲ್ಲಿ ಇವರ ಹತ್ರ ಇಲ್ಲ. ಹೃದಯ ಬುದ್ಧಿ ಎರಡೂ ಜೊತೆಯಲ್ಲಿ ಯಾತ್ರೆ ಮಾಡ್ತಾ ಇದ್ದರೆ ಆ ಕಾಲದಲ್ಲಿ ಮಾತ್ರ ಈ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವಿಚಾರ ಜಗತ್ತಿಗೆ ಉಪಯೋಗ ಬೀಳ್ತದೆ ಹೊರತು. ಆದರೆ ಇವರೆಲ್ಲರೂ ಮಹಾ ಅಹಂಕಾರಿಗಳು. ಯಾಕೆಂತಂದರೆ ಇವರಿಗೆ ಸಂಪತ್ತು ಇರ್ತದೆ, ಅದರ ಜೊತೆಗೆ ಆಗರ್ಭ ಶ್ರೀಮಂತಿಕೆ ಇರ್ತದೆ, ಆನಂತರ ವಿದ್ಯಾವಂತರ ಸೋಕಾಲ್ಡ್ ವಿದ್ಯಾವಂತರ ಒಂದು ಗ್ರೂಪ್ ಇರ್ತದೆ, ಆನಂತರ ಗ್ರ್ಯಾಜುಯೇಟ್ ಡಬಲ್ ಗ್ರ್ಯಾಜುಯೇಟ್ ಮಾಡಿರ್ತಾರೆ, ಎಲ್ಲ ಕಮ್ಯುನಿಸ್ಟರು ಭಾಳ ದೊಡ್ಡ ಎಜುಕೇಟೆಡ್, ಆನಂತರ ತಮ್ಮದು ಯಾವುದೋ ಒಂದು ಸಿದ್ಧಾಂತಕ್ಕೋಸ್ಕರ ಈ ರೀತಿಯಾಗಿ ಸಂಪತ್ತು, ಶರೀರಕಾಂತಿ, ಐಶ್ವರ್ಯ, ಕುಲ, ರೂಪ, ಅಧಿಕಾರ, ವಿದ್ಯೆ, ಕೆಲವು ಸಲ ಬಹಳ ದಾನ ಮಾಡ್ತಾರೆ, ಹೋಗ್ತಾರೆ ಹುಂಡಿಯಲ್ಲಿ 1 ಕೋಟಿ ರೂಪಾಯಿ ಹಾಕಿ ಬರ್ತಾರೆ. ಅದು ಭಕ್ತಿ ಪಿಕ್ತಿ ಇರೋದಿಲ್ಲ, ಕೋಟಿಗೆ 10 ಕೋಟಿ ಸಿಗಲಿ ಅಂತ ಅನ್ನೋ ಭಾವನೆ ಇರ್ತದೆ. ಗಳಿಸಿದ ಹಣವು ಕೂಡ ಬ್ಲ್ಯಾಕ್ ಮನಿ. ಆದರೆ ಆ ಮನಿಯಿಂದಾಗಿ ನಾನು ಬಹಳ ದೊಡ್ಡ ದಾನ ಮಾಡಿದೆ ಅಂತೇಳಿ ದಾನ ಧರ್ಮನೂ ಮಾಡ್ತಾರೆ. ಅಲ್ಲಿ ಕೇವಲ ವಿಡಿಯೋದಲ್ಲಿ ಬರಲಿ, ಫೋಟೋದಲ್ಲಿ ಬರಲಿ ಅಂತೇಳಿ ಕೆಲವು ಸಲ ದಕ್ಷಿಣೆ ಕೊಡುವಾಗ ನೋಟ್ಗಳನ್ನು ಹೀಗೆ ಹರಡಿ ಕೊಡ್ತಾರೆ, ಆಚಾರ್ಯ ಇಷ್ಟು ಕೊಡ್ಲಿಕ್ಕೆ ನೋಡ್ರಿ ಅಂತ. ಜ್ಞಾನ ಇಲ್ಲದೇ ಇದ್ದಾಗ, ಸರಿಯಾಗಿರ್ತಕ್ಕಂಥ ಆಧ್ಯಾತ್ಮಿಕ ತಿಳುವಳಿಕೆ ಇಲ್ಲದೇ ಇದ್ದಾಗ ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಜಾತಸ್ಮಯೇನ ಅಂಧಧಿಯ, ಇವರು ಉನ್ಮತ್ತರಾಗಿ ಸೊಕ್ಕಿಗೆ ಬಂದು ಧರ್ಮವನ್ನು ವ್ಯಾಪಾರೀಕರಣವನ್ನಾಗಿ ಮಾಡಿ ಭಗವದ್ಭಕ್ತರನ್ನು ಅವಮಾನಗೊಳಿಸ್ತಾರೆ.
ವಿದ್ಯಾ ಅದಕ್ಕೆ ಇದರ ಹೇಳಿದರು ಯಾವುದು, ಅನ್ನಮದ ಅರ್ಥಮದ ಅಖಿಲ ವೈಭವದ ಮದ ಭಿನ್ನ ಪ್ರಾಯದ ಮದ ಎನಗೆ ಸರಿ ಇಂತೆಲ್ಲೆಂಬ ಮದ. ಈ ರೀತಿಯಾಗಿ ವಿದ್ವತ್ತಿನ ಮದ, ಹಣದ ಮದ, ಕುಲದ ಮದ, ಅಹಂಕಾರದ ಮದ, ಅಧಿಕಾರದ ಮದ, ಇದರಿಂದ ಯುಕ್ತರಾಗಿ ಅವರು ದೇವರಿಂದ ಬಹಳ ದೂರಾಗಿ ಭಗವದ್ಭಕ್ತರನ್ನು ದೂರೀಕರಿಸ್ತಾರೆ. ಅವರಿಗೆ ಏನಾಗ್ತದೆ ಅನ್ನೋದನ್ನು ಹೇಳ್ತಾನೆ ಕೇಳು ಅಂತಂದಿದ್ದಾರೆ. ಈಗಾಗಲೇ 1 ತಾಸನ್ನು ಮೇಲೆ 1/4 ತಾಸಾಗಿರಬೇಕು. ಆ ಉಳಿದ ಭಾಗವನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ತಾತ್ಪರ್ಯ ಇವತ್ತಿನ ವಿಚಾರ ಏನು ಅಂತ ತಿಳ್ಕೊಂಡಂತಂದರೆ, ಜಗತ್ತಿನಲ್ಲಿ ಒಂದು ಸೋಕಾಲ್ಡ್ ಬುದ್ಧಿವಂತರ ಒಂದು ಸಮಾಜ ಎಲ್ಲ ಕಾಲಕ್ಕೂ ಇರ್ತದೆ. ಅವರು ನಾವು ಗ್ರೇಟ್, ನಮ್ಮ ಸಮಾನರಾಗಿರ್ತಕ್ಕಂಥವ್ರು ಯಾರೂ ಇಲ್ಲ. ಹಣ, ಅಧಿಕಾರ, ಪಾಂಡಿತ್ಯ, ಕೆಲವು ಸಲ ಕುಲ, ಕೆಲವು ಸಲ ವಂಶ, ಕೆಲವು ಸಲ ತಮಗೆ ಸಿಗ್ತಕ್ಕಂಥ ಲಕ್ಷಗಟ್ಟಲೆ ಸಂಬಳ. ಆಚಾರ್ಯ ಹೊರಟಿನ ದಿನ ಫಾರಿನಿಗೆ 40 ಲಕ್ಷ ರೂಪಾಯಿ ಪ್ಯಾಕೇಜ್ ಅದ ರೀ. ತಿಂಗಳಿಗೆ 4 ಲಕ್ಷ 3 ಲಕ್ಷ. ಇದರ ಜೊತೆಗೆ ಅಹಂಕಾರ ಬರ್ತದೆ, ಇದರ ಜೊತೆಗೆ ಭೋಗದ ಪ್ರವೃತ್ತಿ ಬೆಳೀತದೆ, ಇದರ ಜೊತೆಗೆ ಮನಸ್ಸಿಗೆ ಬಂದಕ್ಕೆ ದುಡ್ಡು ಖರ್ಚು ಮಾಡ್ತಕ್ಕಂಥ ಸಂದರ್ಭ ಬರ್ತದೆ. ತಂದೆ ತಾಯಿಗಳನ್ನು ಯಾರನ್ನೂ ಲೆಕ್ಕಿಸುವುದಿಲ್ಲ, ಗುರುಗಳನ್ನು ಲೆಕ್ಕಿಸುವುದಿಲ್ಲ. ಹಣದ ಮದ ಬಹಳ ವಿಚಿತ್ರವಾಗಿರ್ತದೆ. ರಾಜ, ಇಂಥವರು ಭಗವಂತ ಅನುಗ್ರಹಕ್ಕೆ ಪಾತ್ರರಾಗುವುದಿಲ್ಲ. ಯಾಕೆ? ನಾಳೆ ನಾನು ಹೇಳ್ತೇನೆ. ಅವ್ರು ಹೇಳಕ್ಕೆ ಪ್ರಾರಂಭ ಮಾಡಿದ್ದಾರೆ, ಅದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಪರಮಾತ್ಮನ ದರ್ಬಾರಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಹಂಕಾರ ನಡೆಯೋದಿಲ್ಲ. ನಮಸ್ಕಾರ, ವಿನಯ ಬಂತು, ತಲೆ ಬಾಗು, ಶರೀರ ಬಾಗು, ಮನಸ್ಸನ್ನು ಬಾಗಿಸು, ಪರಮಾತ್ಮನ ಪಾದಾರವಿಂದಲೇ ಬಾಗಿಸು, ವಿನೀತನಾಗು, ಆಗ ದೇವರು ಸಿಗ್ತಾನೆ. ಇಲ್ಲದೆ ಇದ್ದರೆ ನಾನು ಅಷ್ಟು ಮಾಡಿದ್ದೇನೆ, ಇಷ್ಟು ಮಾಡಿದ್ದೇನೆ, ಹಾಗೆ ಮಾಡಿದ್ದೇನೆ, ಹೀಗೆ ಮಾಡಿದ್ದೇನೆ ಅಂತ ತಿಳ್ಕೊಂಡು ಅಂತೇಳಿ ದೊಡ್ಡಸ್ತಿಗೆ ಹೇಳ್ಕೊಳ್ತಕ್ಕಂಥ ವ್ಯಕ್ತಿಗಳು ದೇವರನ್ನು ಮರೆತು ಬಿಡ್ತಾರೆ. ನ ಅಹಂಕರ್ತ ಅಂತ ಅನ್ನೋದೇ ಮರೆತು ಬಿಡ್ತಾರೆ. ಅಂಥವರ ಸ್ಥಿತಿ ಏನಾಗ್ತದೆ ಅಂತ ಅನ್ನೋದು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಇವತ್ತಿನ ಸಮಾಜ ಈ ರೀತಿಯಾಗಿರ್ತಕ್ಕಂಥ ಜನರನ್ನು ಮಧ್ಯದಲ್ಲಿ ಇದ್ದು ಹೇಗೆ ಸಾಧನೆ ಮಾಡಬೇಕು ಅಂತ ನಮ್ಮದೆಲ್ಲರದು ಪ್ರಾಬ್ಲಮ್. ಅದನ್ನು ಆ ವಿಚಾರವನ್ನು ತೆಗೆದುಕೊಂಡು ಭಾಗವತ್ಕಾರರು ವಿಚಾರ ಮಾಡಿ ಇದರ ಮಧ್ಯದಲ್ಲೂ ಕೂಡ ದಾರಿಯನ್ನು ತೆಗಿಲಿಕ್ಕೆ ಬರ್ತದೆ. ಇಂಥ ಸಮಾಜದಿಂದ ನಾನು ಬೇರೆಯಾಗಿ ಪ್ರವಾದ ವಿರುದ್ಧ ಈಜಲಿಕ್ಕೆ ಬರ್ತದೆ ಅಂತ ತಿಳ್ಕೊಂಡು ಅನ್ನೋದನ್ನು ತೋರಿಸಿಕೊಡ್ತಾರೆ. ಅದನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ, ರೋಗಾನ್ಮೇ ನಾಶಾಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ಪ್ರಣತಾಮಾರ್ತಿನಾಶನ, ರೋಗಾನ್ಮೇ ನಾಶಾಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಜಾತ್ ನಶ್ಯಂತಿ ಸಕಲ ರೋಗ, ಸತ್ಯಂ ಸತ್ಯಂ ವದಾಮ್ಯ. ನರಸಿಂಹ 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 ಶ್ರೀಕೃಷ್ಣಾರ್ಪಣಮಸ್ತು.